ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಗಮ್ಯ ವಾಹಿನಿಯ ಸಮಸ್ತ ಚಿಂತಕರಿಗೆ ಹೃತ್ಪೂರ್ವಕವಾದ ವಂದನೆಗಳು. ನಮ್ಮ ಬದುಕಿನುದ್ದಕ್ಕೂ ಯಾವುದರಿಂದ ನಮಗೆ ರಕ್ಷಣೆ ಸಿಗುತ್ತೋ ಅದರ ಬಗ್ಗೆ ಬಹಳ ಒಲವು ತೋರಿಸಿ ಕೃತಜ್ಞತೆಯನ್ನು ಅರ್ಪಿಸುವುದು ಪ್ರತಿಯೊಬ್ಬ ಮನುಷ್ಯನ ಆದ್ಯ ಕರ್ತವ್ಯ. ಆ ದೃಷ್ಟಿಯಿಂದ ನಮ್ಮ ಪೂರ್ವಜರು ನಮಗೆ ಉಳಿಸಿ ಹೋದ ಸಂಸ್ಕೃತಿಯ ಪರಂಪರೆ, ಸಂಸ್ಕಾರಗಳ ಪರಂಪರೆ, ಅದೇ ರೀತಿ ಉಳಿದಂತೆ ಇನ್ನು ಭೌತಿಕವಾದ ಆಸ್ತಿ, ಸಂಪತ್ತು ಇತ್ಯಾದಿಗಳು ಇವೆಲ್ಲವನ್ನು ಕೂಡ ನಾವು ಅನುಭವಿಸುವಾಗ ಅವರಿಂದ ನಾವು ಸಂರಕ್ಷಿತರಾಗಿದ್ದೇವೆ, ಪುಷ್ಟರಾಗಿದ್ದೇವೆ ಅನ್ನುವ ಕಾರಣಕ್ಕಾಗಿ ಅವರಿಗೆ ಸಲ್ಲಿಸುವ ಕೃತಜ್ಞತೆಯೇ ಶ್ರಾದ್ದಾದಿ ಕರ್ಮಗಳು. ಪಿತೃಕರ್ಮ ಅಂತ ನಾವು ಅದನ್ನು ಸರಳವಾಗಿ ಕರೆಯುವುದಾದರೆ, ಅದು ಮಾಡಬೇಕಾದದ್ದು ಅನ್ನುವ ಪರಿಸ್ಥಿತಿ ಕೆಲವೊಮ್ಮೆ ಒತ್ತಾಯಪೂರ್ವಕವಾಗಿ ಬರುತ್ತೆ. ಯಾವುದೋ ಪಿತೃದೋಷ ಇದೆ ಅಂದ ಸಂದರ್ಭದಲ್ಲಿ ಇದನ್ನು ನಾವು ಮಾಡಬೇಕಿತ್ತು, ಬಿಟ್ಟಿದ್ದೇವೆ ಅಂತ ಗೊತ್ತಾಗುತ್ತೆ. ಆ ದೋಷವನ್ನು ಕಳ್ಕೊಳ್ಳಿಕ್ಕೆ ಆ ಪಿತೃಕರ್ಮವನ್ನು ಮಾಡುವ ಅನೇಕ ಮುಖಗಳನ್ನು ಹೇಳುತ್ತಾರೆ. ಅದರಲ್ಲೂ ಪಿತೃಕರ್ಮ ಮತ್ತು ಗೋವು ಒಂದು ಪರಸ್ಪರ ಬಿಡದ ಬಂಧವುಳ್ಳ ಎರಡು ಜೋಡಿ, ಒಂದನ್ನೊಂದು ಬಿಟ್ಟಿರಲಾರದ ಅಪೂರ್ವವಾದ ಬಾಂಧವ್ಯ ಅದಕ್ಕಿದೆ. ಪಿತೃಪಕ್ಷದಲ್ಲಿ ಸಾಮಾನ್ಯವಾಗಿ ಎಲ್ಲ ವರ್ಗದವರು ಕೂಡ ತಮ್ಮ ಪೂರ್ವಜರನ್ನು ಸ್ಮರಿಸುವ ಕಾರ್ಯವನ್ನು ಮಾಡುತ್ತಾರೆ. ಆ ಕರ್ಮ ಅನ್ನೋದು ಒಂದು ಕೇವಲ ಆಧ್ಯಾತ್ಮಿಕವಾದ ಅಥವಾ ಧಾರ್ಮಿಕವಾದ ಚಟುವಟಿಕೆ ಮಾತ್ರ ಅಲ್ಲ, ಅದು ಒಂದು ನಮ್ಮ ಸಾಮಾಜಿಕವಾದ ಬದ್ಧತೆಯೂ ಹೌದು. ಈಗ ನಾವು ಸುಭಾಷ್ ಚಂದ್ರ ಬೋಸರನ್ನು ಸ್ಮರಿಸ್ತೇವೆ, ತಿಲಕರನ್ನು ನೆನಪಿಸಿಕೊಳ್ಳುತ್ತೇವೆ. ಒಬ್ಬೊಬ್ಬರು ಒಂದೊಂದು ದೇಶಕ್ಕೆ ಏನು ಅನುಕೂಲ ಮಾಡಿಕೊಟ್ಟಿದ್ದಾರೆ, ಸಾವರ್ಕರ್ ಅವರನ್ನು ವಿಶೇಷವಾಗಿ ಗಮನಿಸ್ತೇವೆ. ಇದೆಲ್ಲದರ ಉದ್ದೇಶ ಏನು ಅಂದರೆ, ಅವರು ಹಾಕಿಕೊಟ್ಟ ಚಿಂತನೆಯ ಹೆಜ್ಜೆಗಳನ್ನು ನಾವು ಸರಿಯಾಗಿ ತುಳಿದು ಮುಂದೆ ಸಾಗಿದ್ದೇವೋ ಅಥವಾ ಪಕ್ಕದಲ್ಲಿಟ್ಟು ಅದನ್ನು ನಡೆಸದೆ ನಮ್ಮ ಗುರಿಯನ್ನು ತಪ್ಪಿಸಿಕೊಂಡಿದ್ದೇವೋ ಅನ್ನೋದನ್ನು ನೋಡಲಿಕ್ಕೆ. ಹಾಗೆ ನಮ್ಮ ಇದು ಇಡೀ ದೇಶದ ವ್ಯಾಪ್ತಿಯಲ್ಲಾಯಿತು. ಕೆಲವೊಮ್ಮೆ ನಮ್ಮ ಊರಿನ ವ್ಯಾಪ್ತಿಗೆ ತೆಗೆದುಕೊಂಡಾಗ ಕೆಲವರನ್ನು ನಾವು ನೆನೆಯಬೇಕಾಗತ್ತೆ. ಅಂದರೆ ಆ ಊರಿನಲ್ಲಿ ಬಂದ ಆಧ್ಯಾತ್ಮಿಕ ಚಿಂತಕರಿರಬಹುದು, ಸಮಾಜ ಸೇವಾ ಸುಧಾರಕರಿರಬಹುದು, ಅಥವಾ ರಾಜಕೀಯ ಮುತ್ಸದ್ದಿಗಳಿರಬಹುದು. ಅದು ಇನ್ನೂ ಒಂದು ಸಣ್ಣ ವ್ಯಾಪ್ತಿಯ ಒಳಗೆ ಬಂದಾಗ ನಮ್ಮ ಕುಟುಂಬ ಅದು ಇನ್ನೂ ಒಂದು ರೀತಿಯಲ್ಲಿ ಹೆಚ್ಚು ನಮ್ಮನ್ನು ಪ್ರಭಾವಿಸಿದ ಪರಂಪರೆ ಅದು. ಯಾಕೆಂದರೆ ನೆತ್ತರ ಸಂಬಂಧದಿಂದ ಬಂದಂತಹ ಕಾರ್ಯಕಲಾಪಗಳು ನಮ್ಮಲ್ಲಿ ಗೊತ್ತಿಲ್ಲದೆ ಗಾಢವಾಗಿ ರೂಢಿಯಾಗಿರುತ್ತೆ. ಅದರಿಂದ ನಾವು ಪಡೆದ ಪ್ರಯೋಜನವನ್ನು ಕೃತಜ್ಞತಾರೂಪವಾಗಿ ಅರ್ಪಿಸಲಿಕ್ಕೆ, ನಮ್ಮ ಪೂರ್ವಜರನ್ನು ನಾವು ಸ್ಮರಿಸಲಿಕ್ಕೆ ಈ ಪಿತೃಪಕ್ಷದ ಸಂದರ್ಭದಲ್ಲಿ ಅಥವಾ ವಾರ್ಷಿಕವಾಗಿ ನಡೆಸುವ ಸಾಂವತ್ಸರಿಕ ಶ್ರಾದ್ದದಲ್ಲಿ ಅಥವಾ ಷಣ್ಣವತಿ ಶ್ರಾದ್ದಗಳು ಅಂತ ವಿಶೇಷ ಪರ್ವಕಾಲಗಳಲ್ಲಿ, ಅಂದರೆ ಗ್ರಹಣ ಇರಬಹುದು ಅಥವಾ ಹುಣ್ಣಿಮೆ ಅಮಾವಾಸ್ಯೆಗಳಿರಬಹುದು, ಸಂಕ್ರಾಂತಿ ಇರಬಹುದು, ಅಥವಾ ಯುಗಗಳ ಆದಿ, ಅದು ಕಲಿ, ತ್ರೇತ, ಕೃತ, ದ್ವಾಪರಗಳ ಯುಗದ ಆದಿಯ ದಿನಗಳಿರಬಹುದು. ಈ ಎಲ್ಲ ದಿನಗಳಲ್ಲಿ ನಾವು ನಡೆಸುವ ಅದು ಸಂಕಲ್ಪ ಶ್ರಾದ್ದವೋ ನಿತ್ಯ ಸಾಂವತ್ಸರಿಕವಾದ ಶ್ರಾದ್ದವೋ ಯಾವುದನ್ನು ಮಾಡಿದಾಗಲೂ ನಮ್ಮ ಉದ್ದೇಶ ನಾವು ಹಿಂದಿನವರು ಹಾಕಿಕೊಟ್ಟ ಹೆಜ್ಜೆಯನ್ನು ತಪ್ಪಿದ್ದೇವಾ ಅಂತ ನಮ್ಮನ್ನು ನಾವು ಮತ್ತೊಮ್ಮೆ ಪರೀಕ್ಷಿಸಿಕೊಳ್ಳಿಕ್ಕಿರುವಂತಹ ಒಂದು ಸುಂದರವಾದ ದಾರಿ. ಅದು ನಡೆಸಿದಾಗ ನಾವು ಸಲ್ಲಿಸಬೇಕಾದ ಒಂದು ಕೃತಜ್ಞತೆ ಸರಿಯಾಗಿ ಮುಟ್ಟಿತು ಅಂತಾದಾಗ ನಮ್ಮ ಹೊಸ ದಾರಿ ಚೆನ್ನಾಗಿ ತೆರ್ಕೊಳ್ಳುತ್ತೆ. ಇಲ್ಲಾಂದರೆ ಎಷ್ಟೋ ಸರ್ತಿ ತಡೆಗಳು ಉಂಟಾಗುವುದಕ್ಕೆ ಕಾರಣ ನಾವು ಆ ಕರ್ತವ್ಯ ದೃಷ್ಟಿಯನ್ನು ತಪ್ಪಿಸಿಕೊಂಡು ನಮ್ಮದೇ ಆದ ವೈಯಕ್ತಿಕ ಬದುಕಿನಲ್ಲಿ ಹೆಚ್ಚು ಗಾಢವಾಗಿ ಮುಳುಗಿದ್ದರ ಪರಿಣಾಮ ಅದು ಎಚ್ಚರಿಸಲಿಕ್ಕೆ ಮತ್ತೆ ಮತ್ತೆ ಪಿತೃಶಾಪವಾಗಿಯೂ ಪಿತೃದೋಷವಾಗಿಯೂ ಕಾಣ್ತಾ ಹೋಗುತ್ತೆ. ಶಾಪ ಅನ್ನುವುದು ಸಾಮಾನ್ಯವಾಗಿ ಇದ್ದ ಕಾಲದಲ್ಲೋ ಅವರನ್ನು ಅವಮಾನಿಸಿ ಅವರ ಮನಸ್ಸಿಗೆ ನೋವಾಗುವಂತೆ ಅಥವಾ ಅವರ ಬಯಕೆಗೆ ವಿರುದ್ಧವಾಗುವಂತೆ ನಡೆದುಕೊಂಡ ಪರಿಣಾಮವಾಗಿ ಬಂದ ಅಂಶಗಳಿರಬಹುದು. ಕೆಲವೊಮ್ಮೆ ನಾವು ಅವರನ್ನು ನೇರವಾಗಿ ಭೇಟಿಯಾಗಿಲ್ಲ ಅಂತಾದರೂ ನಮ್ಮನ್ನು ನಿರೀಕ್ಷಿಸಿ ಅವರು ಏನೋ ಮಾಡಿದ ದೊಡ್ಡ ಉಪಕಾರಕ್ಕೆ ನಾವು ಪ್ರತ್ಯುಪಕಾರ ಮಾಡದೆ ನಾವು ಕೈ ತೊಳೆದುಕೊಂಡು ಬಿಟ್ಟಿದ್ದೇವೆ ಅಂತಂದಾಗ ಅದರ ದೋಷ ಅಥವಾ ಅದು ಶಾಪವಾಗಿ ಪರಿಣಮಿಸುವುದಿರಬಹುದು. ನಮಗೆ ಯಾಕೆ ಅದರ ಸಂಬಂಧ ಕಾಣಬೇಕು? ನಾವು ಅದನ್ನು ನೇರವಾಗಿ ಎಂದೂ ಮುಟ್ಟಿಲ್ಲ, ನೋಡಿಲ್ಲ, ಕೇಳಿಲ್ಲ, ಕಾಡಿಲ್ಲ ಅಂದಮೇಲೆ ನಮಗೆ ಯಾಕದು ಬರಬೇಕು ಅಂತ ಬಹಳ ಜನರ ಪ್ರಶ್ನೆ. ನಾವೇನು ಅವರಿಗೆ ನಮ್ಮ ಕಡೆಗೆ ಒಳ್ಳೆಯದನ್ನು ಯೋಚನೆ ಮಾಡಿ ಅಂತ ಹೇಳಿದ್ದೇವಾ ಅಂತ ಹೀಗೆಲ್ಲ
ಆಕ್ಷೇಪಗಳು ಬರುವುದಿರುತ್ತೆ. ಆದರೆ ಅವರು ಮಾಡಿಟ್ಟು ಹೋದಂತಹ ಸಂಪತ್ತು ಅದು ಕೇವಲ ಭೌತಿಕವಾದದ್ದಲ್ಲ. ಸಂಪತ್ತು ಅಂದರೆ ನಮಗೆ ತಲೆಗೆ ಬರೋದು ಒಂದೋ ಬ್ಯಾಂಕ್ ಬ್ಯಾಲೆನ್ಸು ಅಥವಾ ಹಾಕಿಕೊಂಡ ಆಭರಣ ಅಥವಾ ನೆಲ, ಭೂಮಿ, ಮನೆ ಇತ್ಯಾದಿ. ಆದರೆ ಅದಕ್ಕಿಂತ ಹೆಚ್ಚಿನದ್ದು ನಾವು ಅಷ್ಟಲಕ್ಷ್ಮಿಯರು ಅಂತ ಹೇಳುವಾಗ ಬಗೆ ಬಗೆಯ ಅಂದರೆ ಒಳ್ಳೆಯ ಸಂತತಿಯಾಗಿ ನೆತ್ತರು ಹಚ್ಚಿಕೊಂಡು ಹುಟ್ಟಲಿಕ್ಕೂ ಕಾರಣರಾದದವರು ದೇಹದ ಭಾಗವನ್ನೇ ಕೊಟ್ಟು, ಹಾಗಾಗಿ ಶಾರೀರಿಕವಾದ ಸಂಪತ್ತು, ದೈಹಿಕವಾಗಿ ಬರಬೇಕಾದ ಆರೋಗ್ಯ ಸರಿಯಾಗಿ ಇತ್ತು ಅಂತಂದರೆ ಅದು ಒಂದು ದೊಡ್ಡ ಸಂಪತ್ತು. ಅದರ ಜೊತೆಗೆ ಬೌದ್ಧಿಕವಾದ ಪರಂಪರೆಯ ಸಂಪತ್ತು, ಜ್ಞಾನದ ಸಂಪತ್ತು, ಪರಂಪರೆ ಸಂಸ್ಕೃತಿಯ ದೃಷ್ಟಿಯಿಂದ ಸಮಾಜದಲ್ಲಿ ಕೊಟ್ಟ ಹೆಸರು, ಇದು ನಮಗೆ ಸಂಪತ್ತಾಗಿ ಕೆಲಸ ಮಾಡುತ್ತೆ. ಅವರು ದುಡ್ಡು ಕೊಡದೇ ಇರ್ಬೋದು, ಅವರ ಒಳ್ಳೆಯ ಹೆಸರಿನಿಂದ ನಮ್ಮ ಎಲ್ಲ ಯೋಚನೆಗಳಿಗೆ ಸಪೋರ್ಟ್ ಮಾಡುತ್ತೆ ಸಮಾಜ. ಯಾಕೆಂದರೆ ಆ ಮನೆತನದಿಂದ ಬಂದಿದ್ದಾರೆ, ನಾವು ಆ ಸಂಪತ್ತು ಅಂತ ಅದನ್ನು ಪರಿಗಣಿಸುವುದೇ ಇಲ್ಲ. ಇದೆಲ್ಲದಕ್ಕೂ ಕೃತಜ್ಞತೆ ಅರ್ಪಿಸಬೇಕಾದದ್ದು ಅನಿವಾರ್ಯ ಅಂತ. ಈ ಹಂತದಲ್ಲಿ ಅತ್ಯಂತ ಮುಖ್ಯವಾದ ಇನ್ನೊಂದು ಇದಕ್ಕೆ ಸಂಬಂಧಪಟ್ಟದ್ದು, ಈ ದೋಷಗಳನ್ನು ಪರಿಹರಿಸಲಿಕ್ಕೆ ಅಥವಾ ಈ ಶಾಪಗಳಿಂದ ಮುಕ್ತರಾಗಲಿಕ್ಕೆ ನಮಗೆ ಶಾಸ್ತ್ರಕಾರರು ಹೇಳುವಂತಹ ಮಾತು ಗೋದಾನದ ಮಹತ್ವವನ್ನು ಹೇಳುತ್ತಾರೆ. ಗೋವು ಅನ್ನುವುದು ಭೂಮಿ ಮತ್ತು ವೇದ ಅನ್ನೋದಕ್ಕೆ ಒಂದು ಪರ್ಯಾಯ ಪದ. ಭೂಮಿ ಮತ್ತು ವೇದ ಇದು ಒಟ್ಟಿಗೆ ಇನ್ನೊಂದು ಸೇರಿಕೊಂಡ್ರೆ ಅದು ಹಸು. ಅದನ್ನು ಸರಿಯಾಗಿ ಗಮನಿಸಿದರೆ ವೇದ ಅನ್ನೋದು ಒಬ್ಬ ಋತ್ಯುಜನಿಗೆ ಸಂಬಂಧಪಡುತ್ತೆ, ಭೂಮಿ ಅನ್ನೋದು ಒಬ್ಬ ಕ್ಷತ್ರಿಯನಿಗೆ ಸಂಬಂಧಪಡುತ್ತೆ, ಹಸು ಅನ್ನೋದು ಒಬ್ಬ ವೈಶ್ಯನಿಗೆ ಸಂಬಂಧಪಡುತ್ತೆ. ಇವರು ಮೂರು ಒಂದೇ ಕುಟುಂಬದ ಮೂರು ವ್ಯಕ್ತಿಗಳಾಗಿ, ಅಂದರೆ ಪ್ರಾಪಂಚಿಕವಾದ ನೆಲೆಯಲ್ಲಿ ಒಟ್ಟಿಗೆ ಇರಬೇಕಾದವರು. ಹಾಗಾಗಿ ಈ ಗೋವು ಅನ್ನೋದು ಎಲ್ಲದಕ್ಕೂ ಸಂಬಂಧಪಡುವಂತೆ ಹಾಲು, ಮೊಸರು, ಬೆಣ್ಣೆ, ತುಪ್ಪಗಳಿಂದ ವೇದಗಳಲ್ಲಿ ಹೇಳಿದ ಯಜ್ಞ ಯಾಗಾದಿಗಳನ್ನು ನಡೆಸಿ ಭೂಮಿಯನ್ನು ಸುರಕ್ಷಿತವಾಗಿ ಉಳಿಸಿಕೊಳ್ಳುವುದು ಅನ್ನುವ ಒಟ್ಟಂದದ ಮಾತನ್ನು ಸಮನಾಗಿ ಅರ್ಥ ಮಾಡಿಕೊಂಡ್ರೆ ಆವಾಗ ನಮ್ಮ ಪೂರ್ವಜರು ಯಾಕೆ ಇದಕ್ಕೆ ಅಷ್ಟು ಮಹತ್ವ ಕೊಟ್ಟರು ಅನ್ನೋದು ಗೊತ್ತಾಗುತ್ತೆ. ಸರಿ, ಒಟ್ಟಂತೂ ಗೋವಿನ ಮಹತ್ವವನ್ನು ಹೇಳುತ್ತಾ ಶ್ರಾದ್ದಾದಿಗಳಲ್ಲಿ ವಸು, ರುದ್ರ, ಆದಿತ್ಯ ಅಂತನ್ನುವ ಮೂರು ಪಿತೃಗಣಗಳನ್ನು ಉದ್ದೇಶಿಸಿಕೊಂಡು ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅನ್ನುವ ಭಗವಂತನ ಮೂರು ರೂಪಗಳ ಆರಾಧನೆಯನ್ನು ಮಾಡುವುದನ್ನು ನಾವು ಕೇಳ್ತೇವೆ. ಅಂದರೆ ನಮ್ಮ ಪಿತೃಗಳೂ ಯಾರಿದ್ದಾರೋ ಮೂಲದಲ್ಲಿ ಅವರೂ ಕೂಡ ನೇರ ಆರಾಧ್ಯರಲ್ಲ. ಮೊದಲಿಗೆ ಅದು ಪ್ರತೀಕವಾಗಿ ಅನ್ನದ ಅಥವಾ ಹಿಟ್ಟಿನ ಪಿಂಡ ಇರುತ್ತೆ. ಅದರಲ್ಲಿ ನಮ್ಮ ಪಿತೃಗಳ ಹೆಸರಿನಲ್ಲಿ ಪಿತೃಪಿತಾಮಹ, ಪ್ರಪಿತಾಮಹ ಅನ್ನುವ ಹಿರಿಯರನ್ನು ನೆನಪಿಸಿಕೊಳ್ಳುತ್ತೇವೆ. ಅವರಲ್ಲಿ ವಸು, ರುದ್ರ, ಆದಿತ್ಯರು ಅನ್ನುವ ಪಿತೃಗಣಗಳನ್ನು ಸ್ಮರಿಸ್ತೇವೆ. ಅಲ್ಲಿ ನೆಲೆಸಿದ ಭಗವಂತನ ಅತ್ಯಂತ ಹತ್ತಿರದ ನಿಕಟ ಸಂಬಂಧಿಯಾದ ಪ್ರಾಣನ ರೂಪ ಜೊತೆಗಿರುತ್ತೆ. ಅವನಲ್ಲಿ ನೆಲೆಸಿದಂತಹ ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅನ್ನುವ ಈ ಹಂತ ಹಂತವಾದ ಮೆಟ್ಟಿಲಿನ ನೆನಪು ಮತ್ತು ಚಿಂತನೆ ಸರಿಯಾಗಿ ಇದ್ದು ಆರಾಧನೆ ಮಾಡಿದರೆ ಚಿಂತನೆ ಇರುತ್ತೆ, ನೆನಪಾಗಲಿಲ್ಲ, ಉಪಯೋಗ ಇಲ್ಲ. ಅಥವಾ ನೆನಪಾಯಿತು, ಚಿಂತನೆ ಏನು ಅಂತ ಗೊತ್ತಿಲ್ಲ, ಅದು ಫಲ ಕೊಡಲ್ಲ. ಹಾಗಾಗಿ ಆ ಹೊತ್ತಿಗೆ ಅದರ ನೆನಪೂ ಆಗಬೇಕು, ಅದು ಏನು ಅಂತನ್ನುವ ಅರ್ಥೈಸಿಕೊಳ್ಳುವ ಶಕ್ತಿಯೂ ಇರಬೇಕು, ಆಗ ಅದು ಪರಿಪೂರ್ಣವಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಆರಾಧನೆ ಮಾಡುವಾಗ ಯಾಕೆ ಈ ಪಿತೃಗಳಿಗೆ ಹಸು ಅಷ್ಟು ದೊಡ್ಡ ಸಂಬಂಧಪಟ್ಟದ್ದು ಅನ್ನೋದಕ್ಕೊಂದು ಮಾತು. ಮಾತಾ ರುದ್ರಾಣಾಂ ದುಹಿತಾ ವಸೂನಾಂ ಸ್ವಸಾದಿತ್ಯಾನಾಂ ಅಮೃತಸ್ಯ ನಾಭಿ ಪ್ರನುವೋಚಂ ಚಿಕಿತುಷೇ ಜನಾಯ ಮಾಗಾಂ ಅನಾಗಾಂ ಅದಿತಿಂ ವಧಿಷ್ಠ ಅನ್ನುವ ಮಾತಿದೆ. ಬಹಳ ಸುಂದರವಾದ ವೇದಪುರುಷ ಆಡಿದ ಪರಮಾತ್ಮನ ಅತ್ಯಂತ ಹತ್ತಿರದ ಸೇವಕರು ಅಂತನಿಸಿದ ಪಿತೃಗಳಿಗೆ ಹಸುವಿನ ಸಂಬಂಧ ಹೇಗಿದೆ ಅನ್ನೋದನ್ನು ಹೇಳುತ್ತಾರೆ. ಮಾತಾ ರುದ್ರಾಣಾಂ, ರುದ್ರಗಣದಲ್ಲಿ ಸೇರಿದಂತಹ ಇವರಿಗೆ ಹಸು ತಾಯಿಯಾಗಿ ನಿಂತಿದ್ದಾಳೆ. ದುಹಿತಾ ವಸೂನಾಂ, ಅಷ್ಟವಸುಗಳಿಗೆ ಈಕೆ ದುಹಿತ, ಮಗಳಾಗಿ ತನ್ನ ಸಂಬಂಧವನ್ನು ಇಟ್ಟುಕೊಂಡಿದ್ದಾಳೆ. ಸ್ವಸ ಆದಿತ್ಯಾನಾಂ, ಸ್ವಸ ಅಂದರೆ ತಂಗಿ, ಆದಿತ್ಯಾನಾಂ 12 ಜನ ಅದಿತಿಯ ಮಕ್ಕಳು. ಆದಿತ್ಯರು ಅಂದರೆ 12 ಜನ ಸೂರ್ಯರಲ್ಲ, ವಿವಸ್ವಾನ್ ಒಬ್ಬ ಸೂರ್ಯ. ಉಳಿದಂತೆ ಧಾತ, ವಿಧಾತ, ಪೂಷ, ಅರಿಯಮ ಅನ್ನುವ ಈ ಎಲ್ಲ ದೇವತೆಗಳನ್ನು ಹೇಳುವುದು ಅದಿತಿಯ ಮಕ್ಕಳು ಅನ್ನುವ ಕಾರಣಕ್ಕಾಗಿ ಆದಿತ್ಯರು ಅಂತ. ಈ ಆದಿತ್ಯರಿಗೆ ಆಕೆ ಸಹೋದರಿಯಾಗಿ ಹುಟ್ಟಿದವಳು. ಅಮೃತಸ್ಯ ನಾಭಿಹಿ, ಇವಳೇನು ಅಂದರೆ ನಾವು ಪಡೆಯಬೇಕಾದ ಮೋಕ್ಷಕ್ಕೆ ಮೂಲ ಬೇರಾಗಿ ನಿಂತಿದ್ದಾಳೆ. ನಾಭಿ ಅಂದರೆ ಇಡೀ ದೇಹದ ಮಧ್ಯಭಾಗ. ಅಂದರೆ ಈ ಹಸು ಅನ್ನುವುದನ್ನು ಕೇವಲ ಹಸು ಅಂತ ಮಾತ್ರ ಇಟ್ಟುಕೊಳ್ಳದೆ ಅದು ಇಡೀ ಬ್ರಹ್ಮಾಂಡದ ಮೂಲ ಸೊತ್ತು ಅನ್ನೋದನ್ನು ಹೇಳುತ್ತೆ. ಯಾಕೆಂದರೆ ಭೂಮಿಗೆ ಪರ್ಯಾಯವಾಗಿ ಅದರ ಹೆಸರು ಕೊಟ್ಟಿದ್ದಾರೆ ಅಂದರೆ ಎಲ್ಲಿವರೆಗೆ ಭೂಮಿಗೆ ಈ ಹಸುವಿನ ಜೊತೆಗೆ ಅವಿನಾಭಾವವಾದ ಚೆನ್ನಾದ ಸಂಬಂಧ ಇರುತ್ತೋ ಅಲ್ಲಿಯ ತನಕ ಭೂಮಿಗೆ ತೊಂದರೆ ಆಗಲ್ಲ. ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸುವುದಾದರೆ ಭಾಗವತದಲ್ಲಿ ಆರಂಭದಲ್ಲಿ
ಈ ಕೃಷ್ಣನ ಕಥೆಯನ್ನು ಹೇಳುವಾಗ ಬ್ರಹ್ಮಾದಿ ದೇವತೆಗಳನ್ನು ಹೋಗಿ ಭೂಮಿ ಹಸುವಿನ ರೂಪವನ್ನು ತೊಟ್ಟು ಪ್ರಾರ್ಥನೆ ಮಾಡ್ತಾಳೆ. ಅವಳು ಸ್ವತಃ ಅವಳಿಗೊಂದು ರೂಪ ಇದೆ ಧರಾದೇವಿಯಾಗಿ. ಅವಳು ಹಾಗೆ ಹೋಗಿ ಕೇಳಬಹುದಿತ್ತು. ಹಾಗೆ ಕೇಳದೆ ಹಸುವಿನ ರೂಪದಲ್ಲಿ ಕೇಳ್ತಾಳೆ, ನನ್ನ ಒಡಲು ಕಹಿಯಾಗಿದೆ, ಅಮೃತ ತುಂಬಬೇಕಿತ್ತು, ಅದು ವಿಷವಾಗ್ತಾ ಇದೆ, ಅದನ್ನು ಪರಿಹರಿಸು ಅಂತ ಕೇಳ್ತಾಳೆ. ಇನ್ನೊಂದು ಕಡೆ ಆರಂಭದಲ್ಲೇ ಭಾಗವತದಲ್ಲಿ ಧರ್ಮದ ರೂಪದಲ್ಲಿ ಬಂದಂತಹ ಒಂದು ಎತ್ತನ್ನು ನೋಡುತ್ತೇವೆ. ಆ ಎತ್ತು ಸತ್ಯ, ತಪಸ್ಸು, ದಾನ ಅನ್ನುವ 4 ವಿಶೇಷವಾದ ಗುಣಗಳಿಂದ ತುಂಬಿದ ವ್ಯಕ್ತಿತ್ವ ಅನ್ನೋದು ಇವತ್ತು ನಷ್ಟ ಆಗ್ತಾ ಇದೆ ಅನ್ನೋದನ್ನು ಒಬ್ಬ ವೃಷಲೀಪತಿಯಾದಂತಹ ರಾಜ ಹೊಡೆದು ಅದನ್ನು ನೋಯಿಸ್ತಾ ಇರುವಾಗ ಆ ರಾಜನನ್ನು ನಿಗ್ರಹಿಸಿ ಪರೀಕ್ಷಿತ್ ರಾಜ ಅದಕ್ಕೆ ರಕ್ಷಣೆಯನ್ನು ಕೊಡ್ತಾನೆ. ಅದು ಎತ್ತಿನ ರೂಪದಲ್ಲಿತ್ತು. ಧರ್ಮ ಅನ್ನುವ ಎತ್ತು, ಭೂಮಿ ಅನ್ನುವ ಹಸು, ಇವೆರಡು ಮಾತಾಡುವ ಪ್ರಸಂಗವೂ ಅಲ್ಲಿ ಬರುತ್ತೆ. ಹೀಗೆ ಈ ಭೂಮಿಗೆ ಸಮಗ್ರವಾದ ಅಲ್ಲಿ ಗಾವೋಮಿ ಮಾತರ ಸರ್ವಾಹ ಪಿತರಶ್ಚಾಪಿ ಗೋವೃಷಾಹ ಅನ್ನುವ ಪ್ರಾರ್ಥನೆಯನ್ನು ಮಾಡಿಕೊಳ್ತೇವೆ. ಎತ್ತುಗಳೆಲ್ಲ ನಮಗೆ ತಂದೆ ಇದ್ದಂತೆ, ಲೋಕಮಾತೆಯಾಗಿ ಹಸು ಇದ್ದಂತೆ, ಅದರಿಂದಾಗಿ ನಾವು ಇವೆರಡನ್ನೂ ಕೂಡ ಅವಿನಾಭಾವವಾದ ಸಂಬಂಧದಿಂದ ಕಾಪಾಡಿಕೊಳ್ಬೇಕು ಅಂತ. ಅದರಲ್ಲೂ ಈ ಪಿತೃಗಣಗಳಿಗೆ ಸಂಬಂಧಪಟ್ಟಂತೆ ಈ ಸಂಬಂಧವನ್ನು ತಾಯಿಯಾಗಿ, ತಂಗಿಯಾಗಿ, ಮಗಳಾಗಿ ಇಟ್ಟುಕೊಂಡಂಥವರಿಗೆ ಗೋವಿನ ಮೂಲಕ ಆರಾಧನೆ ಮಾಡಿದರೆ ಪಿತೃಗಳಿಗೆ ಬಹಳ ಸಂತೃಪ್ತಿ ಆಗುತ್ತೆ, ಅವರು ಬಹಳ ಸಂತೋಷ ಪಡ್ತಾರೆ. ಅಂತಹ ಚಿಕಿತುಷೇ ಜನಾಯ ಪ್ರವೋಚಂ ನಾನು ಹೇಳ್ತಾ ಇದ್ದೇನೆ, ಮತ್ತೆ ಹುಟ್ಟಬಾರದು ಅಂತ ಬಯಸುವವರಿಗೆ, ಏನಾದರೂ ಒಳ್ಳೆ ಕೆಲಸ ಮಾಡಬೇಕು ಅಂತ ಅಪೇಕ್ಷೆ ಪಡುವವರಿಗೆ ನಾನು ಹೇಳ್ತಾ ಇದ್ದೇನೆ, ಮಾಗಾಂ ಅನಾಗಾಂ ಅದಿತಿಂ ವಧಿಷ್ಠ. ಅದಿತಿ ಸ್ವರೂಪಳಾದಂತಹ, ಅಂದರೆ ಅದಿತಿ ಅಂದರೆ ದೇವತೆಗಳಿಗೆ ತಾಯಿ ಅಂತ. ಆದಿತ್ಯರು ಅಂದರೆ ಕೇವಲ 12 ಜನ ಮಾತ್ರ ಅಲ್ಲ. ಶಾಸ್ತ್ರದಲ್ಲಿ ಈ ವಸುಗಳು, ಆದಿತ್ಯರು, ಮರುತ್ತುಗಳು, ವಿಶ್ವೇದೇವತೆಗಳು ಅನ್ನುವ ಶಬ್ದವನ್ನು ವೇದಗಳಲ್ಲಿ ಬೇರೆ ಬೇರೆ ಕಡೆ ಬಳಸುವಾಗ ಇದು ಸಮಗ್ರ ದೇವತಾ ಕುಟುಂಬವನ್ನು ಕುರಿತೇ ಹೇಳುವಂತಹ ಮಾತುಗಳಾಗಿ ಬರ್ತವೆ. ಹಾಗಾಗಿ ಎಲ್ಲ ದೇವತೆಗಳ ತಾಯಿಯಾಗಿರುವಂತಹ ಅದಿತಿಯಂತೆ ಈಕೆಯನ್ನು ಸ್ವೀಕರಿಸು. ಯಾಕೆಂದರೆ 14 ಲೋಕಗಳು ಅಷ್ಟೇ ಅಲ್ಲದೆ ಎಲ್ಲ ದೇವತಾ ಗಣಗಳೂ ಕೂಡ ನೆಲೆಸಿದ ಅತ್ಯಂತ ಉತ್ಕೃಷ್ಟವಾದ ಒಂದು ಪ್ರತೀಕ ಅಂತ ನಮಗೆ ಹತ್ತಿರದಲ್ಲಿ ಕಾಣುವ ರೂಪದಲ್ಲಿರುವಂತಹದ್ದು ಗೋವು. ಅದರಿಂದಾಗಿ ಅದಿತಿಂ ಮಾವಧಿಷ್ಠ, ಯಾವ ಕಾರಣಕ್ಕೂ ಅದನ್ನು ಒದೆಯಬೇಡ, ಹೊಡೆಯಬೇಡ, ಕೊಲ್ಲಬೇಡ, ಹಿಂಸಿಸಬೇಡ, ಅವುಗಳಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಮರೆಯಾಗಿಸಬೇಡ, ಅವುಗಳಿಗೆ ಸಿಗದಂತೆ ಮಾಡಬೇಡ. ಎಲ್ಲಿವರೆಗೆ ಅಂದರೆ ಅದು ಮೇಯ್ತಾ ಇದೆ ಅಂತಂದರೆ ಅವನ ಯಜಮಾನನಿಗೆ ಹೋಗಿ ಅದಕ್ಕೆ ಹೊಡೆಯುವಂತೆ ಮಾಡಬೇಡ, ನೀನೇ ಅದನ್ನು ಬೇಕಾದರೆ ಪಕ್ಕಕ್ಕೆ ಸರಿಸು, ಬೇರೆ ಕಡೆ ಮೇವು ಕೊಡು. ಅದು ಯಾವುದೋ ಗದ್ದೆಯಲ್ಲಿ ಮೇಯ್ತಾ ಇದೆ, ಅವರ ಯಜಮಾನನಿಗೆ ಹೇಳಿ ಅದನ್ನು ಹೊಡೆಸುವಂತೆ ಮಾಡಿದರೆ ಅದರ ಪಾಪಕ್ಕೂ ನೀನು ಕಾರಣ. ಅದಕ್ಕೆ ಅದು ಯಜಮಾನನ ಗದ್ದೆ, ಅದು ತಿನ್ನಬಾರದ್ದು, ಇದು ನನಗೆ ಸಂಬಂಧಪಟ್ಟದ್ದು, ಇದು ನನಗೆ ಸಂಬಂಧಪಟ್ಟದ್ದು ಅಂತ ಇದೆಲ್ಲ ಗೊತ್ತಿಲ್ಲ. ಅದು ಒಂದು ಹಸುವಾಗಿ ತನ್ನ ಹಸಿವನ್ನು ನೀಗಿಸಿಕೊಳ್ತಾ ಇದೆ. ಅದರಿಂದಾಗಿ ಎಷ್ಟು ಜಾಗ್ರತೆಯಿಂದ ಅದನ್ನು ನೋಡಿಕೊಳ್ಬೇಕು ಅಂತ ತಾಯಿ ಅನ್ನುವ ಸ್ಥಾನದಿಂದ ಅದನ್ನು ಕಾಪಾಡಿಕೊಳ್ಬೇಕು. ಈ ಅರ್ಥದಲ್ಲಿ ನಮ್ಮ ಪೂರ್ವಜರಿಂದ ಹಿಡಿದು ನಮ್ಮ ಮುಂದಿನ ಪೀಳಿಗೆಯ ತನಕ ಎಲ್ಲದಕ್ಕೂ ಸಮಾನವಾಗಿ ರಕ್ಷಣೆಯನ್ನು ನೀಡುವಂತಹ ತಾಯಿ ಅಂದರೆ ಅದು ಗೋವು. ಈ ಅಂಶದಲ್ಲಿ ವಸುರುದ್ರ ಆದಿತ್ಯರಲ್ಲಿ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಪ್ರತೀಕಗಳನ್ನು ಆರಾಧನೆ ಮಾಡುವಾಗ ಇವರು ಎಲ್ಲ ವ್ಯಕ್ತಿಗಳ ಮೂಲಕ್ಕೆ ಗೋವು ಸಂಬಂಧಪಟ್ಟೇ ಇದ್ದಾಳೆ ಅನ್ನುವ ಕಾರಣಕ್ಕಾಗಿ, ಅದರಲ್ಲೂ ಕೃಷ್ಣನನ್ನು ಯಾವಾಗಲೂ ಗೋಪಾಲಕೃಷ್ಣ ಅಂತಲೇ ಕರೆಯುವುದು, ರುದ್ರದೇವನನ್ನು ನಂದಿವಾಹನ ಅಂತಲೇ ಗುರುತಿಸುವುದು. ಹಾಗಾಗಿ ಈ 2 ಸಂಬಂಧಗಳಿಂದ ನಾವು ನಿಜವಾಗಿ ಶಿವಭಕ್ತರೋ ಕೃಷ್ಣ ಭಕ್ತರೋ ಆಗಿದ್ದರೆ ಗೋವುಗಳನ್ನು ಎಂದೂ ಕೂಡ ಪಕ್ಕಕ್ಕೆ ಸರಿಸಿ ನಮ್ಮ ಸುಖವನ್ನು ಮಾತ್ರ ಗಮನಿಸುವುದು ತೀರಾ ಅಪರಾಧದ ಕೆಲಸ ಆಗುತ್ತೆ. ಅದರಿಂದ ಅವರು ಆ ಮಹತ್ವವನ್ನು ಹೇಳುತ್ತಾ ಹರಿವಂಶದಲ್ಲಿ ಒಂದಿಷ್ಟು ಋಷಿಗಳ ಶಿಷ್ಯರು ಹಸಿವಾದಾಗ ಗೋವನ್ನು ಕೊಂದು ಬಿಡುತ್ತಾರೆ. ಆದರೆ ಆ ದೋಷವನ್ನು ಪರಿಹರಿಸಿಕೊಳ್ಳಿಕ್ಕೋಸ್ಕರ ಅದನ್ನು ಪಿತೃಕರ್ಮವನ್ನು ಮಾಡಿ ಅನಿವಾರ್ಯವಾಗಿ ಅದನ್ನು ಸ್ವೀಕರಿಸಬೇಕಾಯಿತು ಅಂತನ್ನುವ ಕಾರಣಕ್ಕೋಸ್ಕರ ಕೊನೆಗೆ ಅದನ್ನು ಒಪ್ಪಿಕೊಳ್ಳುತ್ತಾರೆ. ಅದಕ್ಕೆ ಕೆಟ್ಟ ಶಿಕ್ಷೆಯನ್ನು ಅನುಭವಿಸ್ತಾರೆ. ಆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವುದಿಲ್ಲ. 7 ಜನ್ಮಗಳಲ್ಲಿ ಬೇರೆ ಬೇರೆ ರೀತಿಯಿಂದ ಅವರು ಅವತರಿಸಿ ಬರ್ತಾರೆ. ಮತ್ತೆ ಭಗವತ್ ತತ್ವದಿಂದ ಮರೆಯಾಗುವುದಿಲ್ಲ. ಯಾಕೆ ಅಂದರೆ ಆ ಕರ್ಮವನ್ನು ಮಾಡುವಾಗ ಪಿತೃಕರ್ಮದ ಸಂಬಂಧವನ್ನು ಹೊಂದಿಯೇ ನಡೆಸಿದ್ರು. ಕೇವಲ ಸ್ವಾರ್ಥಕ್ಕೋಸ್ಕರ ಹೊಟ್ಟೆಗೆ ಹಾಕಿಕೊಳ್ಳುವ ದುರಾಸೆಯಿಂದ, ನಾಲಿಗೆ ಚಪಲದಿಂದ ಆ ತಪ್ಪು ಮಾಡಲಿಲ್ಲ. ಪಿತೃಕರ್ಮದ ಜೊತೆಗೆ ಆ ತಪ್ಪು ಮಾಡಿದ ಮೇಲೆ ಅದನ್ನು ತಪ್ಪಾಯಿತು ಅಂತ ಒಪ್ಪಿಸಿಕೊಂಡ್ರು. ಆದ್ದರಿಂದ ಅವರು ಉದ್ಧತರಾದರು ಅನ್ನುವ ಮಾತು ಬರುತ್ತೆ. ಹೀಗೆ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ಗೋದಾನವನ್ನು ಮಾಡಿಯೇ ಮಾಡಬೇಕು ಅಂತ ಅನ್ನುವ ಮಾತಿದೆ. ಯಾಕೆಂದರೆ ಪ್ರತಿಯೊಬ್ಬನಿಗೂ ಒಂದು ದೋಷವನ್ನು ಕಳ್ಕೊಳ್ಬೇಕು ಅನ್ನೋ ತವಕ ಇರುತ್ತೆ. ಆದರೆ ಏನು ದೋಷ ಆಗಿದೆ ಅಂತಲೇ ಗೊತ್ತಿರೋದಿಲ್ಲ, ಕಳ್ಕೊಳ್ಳೋದು ಹೇಗೆ? ಆ ಅಂಶದಲ್ಲಿ ಸಾಯುವ ಮುನ್ನ ಹೇಗೆ ಕರ್ಣ ಸೂಕ್ತವನ್ನು
ಬದುಕಿದ್ದು ಸಾಯುವ ಹೊತ್ತಿಗೆ ಮಕ್ಕಳ ಬಾಯಿಯಿಂದ ಅಥವಾ ತನ್ನ ಶಿಷ್ಯರ ಬಾಯಿಯಿಂದ ಬಂಧುಗಳ ಬಾಯಿಯಿಂದ ಕೇಳಿ ಪ್ರಾಣ ಬಿಟ್ಟರೆ ಅದು ಉತ್ತಮ ಅಂತ ಮಾತು ಬಂದಿದೆಯೋ ಹಾಗೆಯೇ ತಾನು ಆಸನ್ನ ಮರಣನಾದಾಗ ಹಸುವನ್ನು ದಾನ ಮಾಡಬೇಕು ಅನ್ನುವ ಮಾತು ಇದೆ. ವ್ಯತಿಪಾತೋಥ ಸಂಕ್ರಾಂತಿ ತಥೈವ ಗ್ರಹಣಂ ರವೇಃ ಪುಣ್ಯಕಾಲಾಸ್ತಥಾ ಸರ್ವೇ ಯದಾ ಮೃತ್ಯುರುಪಸ್ಥಿತಃ. ಮೃತ್ಯು ಯದಾ ಉಪಸ್ಥಿತಃ, ಸಾವು ಹತ್ತಿರ ಬಂದಿದೆ ಅಂತಂದಾಗ ಅವನು ಖಂಡಿತವಾಗಿಯೂ ಗೋವನ್ನು ದಾನ ಮಾಡಬೇಕು. ದಾನ ಮಾಡಲಿಕ್ಕೆ ಅದೊಂದೇ ಸಮಯ ಅಂತಲ್ಲ, ಒಟ್ಟು 5 ಗೋವುಗಳನ್ನು ದಾನ ಮಾಡಲಿಕ್ಕೆ ಅದನ್ನು ಮುಂದೆ ಹೇಳ್ತೇನೆ. ವ್ಯತಿಪಾತ ಇದು ಒಂದು ಯೋಗ. ಸಂಕ್ರಾಂತಿ ತಿಂಗಳಿಗೊಮ್ಮೆ ಸೂರ್ಯನ ಸ್ಥಾನವನ್ನು ಬದಲಿಸುವಂತಹ ಸಮಯ. ಆಮೇಲೆ ರವಿ ಚಂದ್ರರನ್ನು ಆಕ್ರಮಿಸುವಂತಹ ಗ್ರಹಣ. ಈ ಸಂದರ್ಭದಲ್ಲಿ ಅಥವಾ ಇನ್ಯಾವುದಾದ್ರೂ ಪುಣ್ಯಕಾಲದಲ್ಲಿ, ಉತ್ತರಾಯಣ ಪುಣ್ಯಕಾಲ ಅಂತ ನಾವು ಹೇಳುವುದಿದೆ, ಅಂತಹ ಪುಣ್ಯಕಾಲದಲ್ಲಿ ಗೋವಿನ ದಾನ ಮಾಡಬೇಕು. ಅದರಲ್ಲೂ ಬಹಳ ವಿಶೇಷವಾಗಿ ಆಸನ್ನ ಮರಣ, ಮೃತ್ಯು ಹತ್ತಿರ ಬಂದಿದೆ ಎಂದಾಗ ದಾನ ಮಾಡಬೇಕು. ಮುಮೂರ್ಷುಂ ಪಿತರಂ ಪುತ್ರೋ ಯದಿ ದಾನಂ ಪ್ರದಾಪಯೇತ್ ತದ್ವಿಶಿಷ್ಟಂ ಗಯಾಶ್ರಾದ್ದಾತ್ ಅಶ್ವಮೇಧ ಶತಾದಪಿ. ಮುಮೂರ್ಷುಂ ಒಬ್ಬ ಸಾಯುವವನನ್ನು ಉದ್ಧಾರ ಮಾಡುವಂತಹ ದೊಡ್ಡ ದಾನ ಯಾವುದು ಅಂದರೆ ಅದು ಆ ಸಂದರ್ಭದಲ್ಲಿ ಮಾಡಿದ ಗೋದಾನ. ಮಗನ ಕೈಯಿಂದ ತಂದೆ ಆ ದಾನವನ್ನು ಮಾಡಿಸಿದರೆ ಮಗ ಗಯಾಶ್ರಾದ್ದ ಮಾಡಿದ್ದಕ್ಕಿಂತ ಹೆಚ್ಚು ಫಲ. ಮಗ ಮುಂದೆ ಅಶ್ವಮೇಧಾದಿ ಯಾಗಗಳನ್ನು 100 ನಡೆಸಿದರೂ ಅದಕ್ಕಿಂತ ಹೆಚ್ಚು. ಯಾಕೆಂದರೆ ಕಾಲಕ್ಕೆ ಕೊಟ್ಟರೆ ಅದು ಸರಿಯಾಗುತ್ತೆ. ಈಗ ಹಸಿವಾದಾಗ ಆಗಲೇ 2 ತುತ್ತಾದರೂ ಸರಿ, ಪ್ರೀತಿಯಿಂದ ಕೊಟ್ಟ ಅಂದರೆ ಅದು ಸಾಯೋ ತನಕ ಮರಿಯಲ್ಲ. ಆಗ ಚೆನ್ನಾಗಿ ಬೈದು ಹೊಡೆದು ಅಥವಾ ತಿರಸ್ಕರಿಸಿ ಗಮನಿಸದೆ ಎಲ್ಲೋ ಹೊರಟೋಗಿ ಆಮೇಲೆ 10 ದಿವಸ ಆದಮೇಲೆ ಮನೆಗೆ ಕರೆದು ಮಿಷ್ಟಾನ್ನ ಭೋಜನ ಹಾಕಿದ್ರು ಆಗ ಅದರ ಬೆಲೆ 2 ತುತ್ತಿಗಿಂತ 100 ಪಟ್ಟು 1000 ಪಟ್ಟಿರ್ಬೋದು ಮಿಷ್ಟಾನ್ನ ಭೋಜನದ್ದು. ಆದರೆ ಕಾಲಕ್ಕೆ ಸಿಗದೇ ಹೋದಾಗ ಅದು ಎಷ್ಟು ದೊಡ್ಡದಾದರೂ ಹೇಗೆ ವ್ಯರ್ಥವೋ ಹಾಗೆಯೇ ಆ ಕಾಲದಲ್ಲಿ ಕೊಟ್ಟಂತಹ ದಾನ ಅವನ ಉದ್ಧಾರದ ಹೊತ್ತಿಗೆ ತನ್ನ ಬಾಲವನ್ನಿತ್ತು ಮೇಲಕ್ಕೆ ಎತ್ತುವಂತಹ ಒಂದು ಎಚ್ಚರವನ್ನು ಏನು ಬೇರೆ ಕಡೆ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಅದನ್ನು ನೆನಪಿಸುವ ಘಟನೆಯಾಗಿ ಈ ಮಾತು ಬಂದಿದೆ. 5 ಹಸುಗಳನ್ನು ಹೇಳ್ತಾರೆ. ಅಂದರೆ ಒಬ್ಬ ಮನುಷ್ಯ ತಾನು ಬದುಕಿರಬೇಕಾದ್ರೇ ಕೊಡಬೇಕಾದದ್ದು. ಅದನ್ನು ಆಮೇಲೆ ಮಕ್ಕಳು ಕೊಡುವಂಥದ್ದು ಆಗಲೇ ಇಲ್ಲ ಅನ್ನುವ ಅನಿವಾರ್ಯ ಪರಿಸ್ಥಿತಿ ಬಂದಾಗ, ಆದರೆ ನಿಜವಾಗಿ ಬದುಕಿದ್ದವನೇ ನಡೆಸಬೇಕಾದ ಕರ್ತವ್ಯ ಋಣಧೇನು, ಮೋಕ್ಷಧೇನು, ಪಾಪಧೇನು, ವೈತರಣಿಧೇನು ಮತ್ತು ಉತ್ಕ್ರಾಂತಿಧೇನು ಅಂತ. ಈ 5 ಏನೇನು ಮಾಡಬೇಕು, ಹೇಗೆ ಮಾಡಬೇಕು, ಇದರಿಂದ ಅವನ ಪ್ರತಿಯೊಂದು ಋಣ ಆಗಿರಬಹುದು, ಪಾಪಗಳಾಗಿರ್ಬೋದು, ಇದೆಲ್ಲ ಕಳೆಯುವುದರ ಜೊತೆಗೆ ಅದು ಪಿತೃಪ್ರೀತಿಕರ ಅನ್ನೋದನ್ನು ಎಲ್ಲ ಕಡೆ ನೆನಪಿಸಿ ಹೇಳುತ್ತಾರೆ. ಐಹಿಕ ಮುಷ್ಮಿಕಂ ಯಚ್ಚ ಸಪ್ತ ಜನ್ಮಾರ್ಜಿತಂ ಋಣಂ ತತ್ಸರ್ವಂ ಶುದ್ಧಿಮಾಯಾತು ಗಾಮೇಕಾಂ ದದತೋ ಮಮ. ಋಣಧೇನು ಅಂತ ಕರೀತಾರೆ ಇದನ್ನು. ಒಬ್ಬ ತಂದೆ ಮಕ್ಕಳಿಗೆ ಕೊಡಬಹುದಾದ ಸಂಪತ್ತು ಅಂತಂದರೆ ಬೇರೆ ತುಂಬ ಇದೆ. ಸಂಸ್ಕಾರಗಳನ್ನು ಕೊಡುವಂಥದ್ದು, ವಿದ್ಯೆಯನ್ನು ಕೊಡುವಂಥದ್ದು. ಈ ನಿಜವಾಗಿ ಹೊರಗಿನಿಂದ ಭೂಮಿ, ಸಂಪತ್ತು, ಆಭರಣಗಳು, ಬೇಕಾದಷ್ಟು ಹೆಸರು, ಇದು ಯಾವುದು ದೊಡ್ಡ ಸಂಪತ್ತು ಅನ್ಸಲ್ಲ. ಅದು 2 ನಿಮಿಷದಲ್ಲಿ ನಾಶ ಆಗ್ಬೋದು. ಆದರೆ ಅವನಿಗೆ ನಾನು ಮುಂದೆ ಬದುಕಬೇಕು ಅಂತ ವಿದ್ಯೆ ಕೊಡಬೇಕಾದದ್ದು ಬಹಳ ಮುಖ್ಯ. ಸಂಸ್ಕಾರ ವಿದ್ಯೆ ಅನ್ನೋದು ಯಾವತ್ತೂ ಕೂಡ ಅದು ನಷ್ಟವಾಗುವ ಸಂಪತ್ತಲ್ಲ. ಆದರೆ ಕೊಡಬಹುದಾದ ಅತ್ಯಂತ ಉತ್ತಮವಾದ ಉಡುಗೊರೆ ಅಂತಂದರೆ ಋಣ ಇಲ್ಲದಂತೆ ಆತನನ್ನು ಬಿಟ್ಟುಕೊಡುವುದು. ಈ ಋಣ ಮಾಡಿದರೆ 2 ಸಮಸ್ಯೆ. ಒಂದು, ತಾನು ಮತ್ತೊಮ್ಮೆ ಹುಟ್ಟಿ ಬಂದು ಆ ಋಣವನ್ನು ತೀರಿಸಬೇಕು. 2ನೇದು, ಈಗ ಅವನ ಅಧಿಕಾರಿಯಾಗಿ ಮುಂದುವರಿಯುವ ಮಗನಿಗೆ ಅದೊಂದು ಹೊರೆ. ತಾನು ದುಡಿಯುವುದರ ಒಂದು ಪಾಲನ್ನು ತಂದೆ ಮಾಡಿದ ಋಣವನ್ನು ತೀರಿಸುವುದರಲ್ಲೇ ಜೀವನ ಕಳೀತಾನೆ. ಹಾಗಾಗಿ ಅವನು ಕೊನೆಯವರೆಗೂ ತನ್ನ ತಂದೆಯ ಬಗ್ಗೆ ಒಂದು ಸಂತೋಷದಿಂದ ಕರ್ತವ್ಯವನ್ನು ಮಾಡುವುದರಲ್ಲಿ ಸೋಲ್ತಾನೆ. ಅದರಿಂದ ತನ್ನ ಉನ್ನತವಾದ ಗತಿಗೂ ತೊಂದರೆ ಆಗುತ್ತೆ. ಈ ಕಾರಣಕ್ಕಾಗಿ ಋಣಗಳನ್ನೆಲ್ಲ ಪರಿಹರಿಸಿಕೊಂಡು ಗೊತ್ತಿರುವ ಹಾಗೆ ಸಾಲವನ್ನು ತೀರಿಸಬಹುದು. ಆದರೆ ಗೊತ್ತಿಲ್ಲದೆ ಸಾಲವನ್ನು ವಾಪಸ್ಸು ಕೇಳಲಿಕ್ಕೆ ಬರದೇ ಉಳಿದು ಹೋದ ಸಾಲಗಳೆಷ್ಟೋ ಇರ್ತವೆ. ಅದು ನಮ್ಗೆ ಗೊತ್ತೇ ಇರುವುದಿಲ್ಲ. ಉಪಕಾರ ತಗೊಂಡಿರ್ತೇವೆ, ಆದರೆ ಪ್ರತ್ಯುಪಕಾರವನ್ನು ಮರೆತಿರ್ತೇವೆ. ಅವರು ಕೂಡ ಅದನ್ನು ನಿರೀಕ್ಷಿಸಿರುವುದಿಲ್ಲ, ಅದು ಅವರ ದೊಡ್ಡತನ. ಆದರೆ ನಮಗೆ ಆ ಋಣ ಉಳಿದೇ ಇರುತ್ತೆ. ಆ ಋಣ ಎಲ್ಲವೂ ತೀರಿ ಹೋಗಲಿ ಅಂದರೆ ನೋಡಿ, ನಮ್ಮ ಇಡೀ ಜೀವನದಲ್ಲಿ ಅಷ್ಟೆಲ್ಲ ಮಾಡಿದಂತಹ ಗೊತ್ತಿಲ್ಲದ ಎಲ್ಲ ಋಣಗಳನ್ನು ತೀರಿಸಲಿಕ್ಕೆ ಅವರು ಕೊಡುವ ಸುಲಭವಾದ ಉಪಾಯ. ನಮಗೆ ಗೊತ್ತಿದ್ದರೆ ನಾವು ಅದನ್ನು ತೀರಿಸಲೇಬೇಕು. ಗೊತ್ತಿಲ್ಲದೇ ಹೋಗಿ ಅದು ದೊಡ್ಡ ಅಪಾಯ ಅಲ್ಲದ ಸ್ಥಿತಿಯಲ್ಲಿ ನಮ್ಮನ್ನು
ಒಂದು ಸಣ್ಣ ತಡೆಯಾಗಿ ಬರಬಾರದು ಅನ್ನುವ ಕಾರಣಕ್ಕಾಗಿ ಋಣಧೇನು ಅನ್ನುವುದನ್ನು ಹೇಳಿ ಐಹಿಕವಾದ ಆಮುಷ್ಮಿಕವಾದ ಎರಡೂ ಕಡೆಗೆ ಸಾಗಬೇಕಾದಂತಹ ತೊಂದರೆಗಳನ್ನು ಪರಿಹರಿಸಲಿಕ್ಕೆ ಈ ಋಣಧೇನುವನ್ನು ಕೊಡಬೇಕು. ಅದರಲ್ಲೂ 7 ಜನ್ಮಗಳಲ್ಲಿ ಇನ್ನೂ ಉಳಿದು ಹೋದ ಋಣಗಳನ್ನು ನಾವು ತೀರಿಸುವುದಕ್ಕೋಸ್ಕರ ತತ್ಸರ್ವಂ ಶುದ್ಧಿಮಾಯಾಂತು, ಅದೆಲ್ಲವೂ ಕೂಡ ಶುದ್ಧಿಯಾಗಲಿ, ಅಂದರೆ ಆ ಋಣ ಕ್ಲಿಯರ್ ಆಗಲಿ, ನಮಗೆ ಯಾವುದೇ ರೀತಿಯಿಂದ ಅದು ಮತ್ತೆ ಕಾಡುವಂತಾಗಬಾರದು ಅನ್ನುವ ದೃಷ್ಟಿಯಿಂದ ಏಕಾಂ ಗಾಂ ದತತಃ ಮಮ ಶುದ್ಧಿಮಾಯಾತು. ಈ ಒಂದು ಹಸುವನ್ನು ಪ್ರೀತಿಯಿಂದ, ಯಾಕೆಂದರೆ ಆ ಹಸು ಅಂದರೆ ನಾವು ಆಗಲೇ ತಿಳಿದ ಹಾಗೆ ಅದು ಕೇವಲ ಒಂದು ಹಸು ಅಲ್ಲ. ಹಸು ಅಂದರೆ ಒಂದು ಭೂಮಿ ಹೌದು. ಹಸು ಅಂದರೆ ಸಮಸ್ತ ವೇದಗಳ ಪ್ರತೀಕ ಹೌದು. ಹಸು ಅಂದರೆ ಎಲ್ಲ ದೇವತೆಗಳ ಆಯತನ ಹೌದು. ಹಸುಗಳಂದರೆ ಪಿತೃಸದ್ಮಾನಿ ಗೋಷ್ಠಾನಿ, ಪಿತೃಗಳಿಗೆ ಮನೆಯಾಗಿ ಹಸುಗಳು ವಾಸ ಮಾಡುವ ಜಾಗವೂ ಕೂಡ ಅಷ್ಟು ಪವಿತ್ರ ಅಂತ. ಹಾಗಾಗಿ ಎಲ್ಲ ದೇವತೆಗಳ ನೆಲೆಮನೆ, ಎಲ್ಲ ಲೋಕಗಳ ನೆಲೆಮನೆ, ಭಗವಂತನ ವಿಶೇಷವಾದ ಸನ್ನಿಧಾನದಿಂದ ಕೂಡಿರುವಂಥದ್ದು. ಕೃಷ್ಣ ಹೇಳುವಾಗ ಧೇನೂನಾಮಸ್ಮಿ ಕಾಮಧುಕ್, ಧೇನುಗಳಲ್ಲಿ ನಾನು ಬಯಸುವುದನ್ನು ಕೊಡುವ ಶಕ್ತಿಯಾಗಿ ನೆಲೆಸಿದ್ದೇನೆ. ಕಾಮಧೇನು ಅಂತ ಒಂದು ಹಸು ಇದೆ. ಕೇವಲ ಅದನ್ನು ಮಾತ್ರ ಹೇಳಿಲ್ಲ. ಹಸು ಯಾಕೆ ಅಂದರೆ ನಮಗೆ ಯಾವತ್ತೂ ಬೇಡವಾದ ಪದಾರ್ಥ ಕೊಡುವುದಿಲ್ಲ. ಅದು ನೋಡಿ, ತಿನ್ನುವುದು ಬರೀ ಹುಲ್ಲು, ಅಕ್ಕಚ್ಚಿ ನೀರು, ಹಣ್ಣು ಹಂಪಲುಗಳ ಸಿಪ್ಪೆ, ಇಂಥ ಪದಾರ್ಥಗಳನ್ನು ತಿಂದು ಕೊಡುವಂತಹ ಹಾಲು ನಮ್ಮ ಯಜ್ಞ ಯಾಗಾದಿಗಳಿಗೆ ಅಥವಾ ನಮ್ಮ ದೇಹದ ಎಲ್ಲ ಪೌಷ್ಟಿಕ ಆಹಾರದ ಸ್ಥಾನದಲ್ಲಿ ಅದು ದೊರಕಿಸಿಕೊಡುತ್ತೆ. ಅದು ಉಸಿರುವ ಗಾಳಿ, ಅದೂ ಕೂಡ ಯಾವತ್ತು ಹಾನಿಕಾರಕ ಅಲ್ಲ. ಇನ್ನು ಅದರ ಗೋಮಯ ಗೋಮೂತ್ರ ಕೂಡ ಮನುಷ್ಯನಿಗೆ ಅತ್ಯಂತ ರೋಗ ನಿರೋಧಕ ಶಕ್ತಿಯನ್ನು ಹುಟ್ಟು ಹಾಕುವುದಕ್ಕೆ ವೈದ್ಯಕೀಯ ಗುಣಗಳಿಂದ ತುಂಬಿರುವಂಥದ್ದು. ಹೀಗೆ ಪ್ರತಿಯೊಂದು ಅಂಶದಲ್ಲೂ ಕೂಡ ಅದರ ಉಪಯೋಗ ದೊಡ್ಡದಾದ್ರಿಂದಾಗಿ ಯಾವುದು ಹೆಚ್ಚು ಉಪಯೋಗಕ್ಕೆ ಬರುವಂಥದ್ದನ್ನು ಕೊಡ್ತೇವೋ ಅಷ್ಟು ದೊಡ್ಡ ಪ್ರಮಾಣದ ದಾನವನ್ನು ಕೊಟ್ಟಂತಾಗುತ್ತೆ ಅನ್ನುವ ಕಾರಣಕ್ಕೆ ಸಮಸ್ತ ಋಣವನ್ನು ಅದು ತೀರಿಸುತ್ತೆ. ಮೋಕ್ಷಧೇನು ಎರಡನೇದ್ದು. ಮೋಕ್ಷಂ ದೇಹಿ ಹೃಷಿಕೇಶ, ಮೋಕ್ಷಂ ದೇಹಿ ಜನಾರ್ದನ, ಮೋಕ್ಷಂ ಧೇನು ಪ್ರದಾನೇನ ಮುಕುಂದ ದೀಯತಾಂ ಮಮ. ಮುಕುಂದ ಮುಕುಂ ದದಾತೀತಿ ಮುಕುಂದ. ಮುಕುಂ ಅಂದರೆ ಬಿಡುಗಡೆ, ಮುಚ್ಚಲು ಮೋಕ್ಷಣೆ ಅಂತ ಧಾತು. ಬಿಡುಗಡೆಯನ್ನು ನೀಡುವವನು ಅಂತ ಅರ್ಥ. ಈ ಬಿಡುಗಡೆಯ ದಾರಿಗಾಗಿ ಮೋಕ್ಷಧೇನು, ನಮಗೆ ಈ ಸಂಸಾರದ ಜಂಜಾಟದಿಂದ ಹೊರಕ್ಕೆ ಪಾರು ಮಾಡು, ಅದಕ್ಕಾಗಿ ಈ ಧೇನುವನ್ನು ಕೊಡ್ತೇನೆ. ಯಾಕೆಂದರೆ ಅಲ್ಲಿ ಎಲ್ಲ ಇರುವ ಹೆಸರು ಋಷಿಕೇಶ, ಜನಾರ್ದನ, ಮುಕುಂದ ಅನ್ನುವ ಈ ಶಬ್ದಗಳೇ ಬಂದಿದೆ. ಯಾಕೆಂದರೆ ಮೋಕ್ಷದಸ್ತು ಜನಾರ್ದನ. ಉಳಿದವರೆಲ್ಲರೂ ಕೂಡ ಅವರವರ ಲೋಕಗಳನ್ನು ಕೊಡಬಹುದು. ಅವರ ಲೋಕದಲ್ಲಿಯೂ ಕೂಡ ಪುಣ್ಯದ ಕ್ರೆಡಿಟ್ ಖಾಲಿ ಆದರೆ ಕೆಳಕ್ಕೆ ತಳ್ಳಿಯೇ ತಳ್ತಾರೆ, ಯಾರು ಉಳಿಸಲ್ಲ. ಆ ಬ್ರಹ್ಮ ಭುವನಾಲ್ಲೋಕಾತ್ ಪುನರಾವರ್ತಿನೋರ್ಜುನ. ಇನ್ನೂ ಗಮನಿಸಬೇಕಾದದ್ದು ಅಂಶ, ಶ್ರಾದ್ದದಲ್ಲಿ ಆಗಿರಬಹುದು ಅಥವಾ 13 ದಿವಸಗಳ ಕಾಲ ನಡೆಸುವಂತಹ ಅಪರ ಸಂಸ್ಕಾರದಲ್ಲಿರಬಹುದು ಅಥವಾ 16 ಸಂಸ್ಕಾರಗಳಲ್ಲಿರಬಹುದು, ಎಲ್ಲ ಕಡೆಯಲ್ಲೂ ಕೊನೆಗೆ ಯಾವುದಾದ್ರೂ ಒಂದು ಜೀವಕ್ಕೆ ತೊಂದರೆಯಾಗಿದೆ ಅಂತಂದರೆ ನಾರಾಯಣ ಬಲಿ ಕೊಡುವುದು ಅಂತಿದೆ ಹೊರತು ಉಳಿದ ದೇವತೆಗಳ ಹೆಸರಲ್ಲಿ ಬಿಡುಗಡೆ ಕೊಡುವುದು ಅಂತ ಇಲ್ಲವೇ ಇಲ್ಲ. ಎಲ್ಲ ಕಡೆಯಲ್ಲೂ ಕೂಡ ಗಯಾ ಗದಾಧರ ಪ್ರಿಯತಾಂ, ಲಕ್ಷ್ಮೀ ಜನಾರ್ದನ ಪ್ರಿಯತಾಂ. ಯಾರೇ ಯಾವುದೇ ಚಿಂತನೆಯ ದಾರಿಯಲ್ಲಿ ಬಂದವರಾದರೂ, ಯಾವುದೇ ಮತೀಯ ಆಲೋಚನೆಗಳಿಂದ ಕೂಡಿದವರಾದರೂ ಅನುಸರಿಸಬೇಕಾದದ್ದು ಕೊನೆಗೆ ವಿಷ್ಣುಪದಂ. ಅಲ್ಲೇ ವಿಷ್ಣುಪಾದವನ್ನಿಟ್ಟೇ ಶ್ರಾದ್ದಾದಿ ಕರ್ಮಗಳನ್ನು ಮಾಡಬೇಕಾದದ್ದು ಅನ್ನುವ ಕಾರಣಕ್ಕಾಗಿ ಬಿಡುಗಡೆಯ ಮೋಕ್ಷಧೇನುವನ್ನು ಹೀಗೆ ದಾನ ಮಾಡಿ ಅವನು ಉತ್ತಮವಾದ ಗತಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಅವನಿಗೆ, ಯಾಕೆಂದರೆ ಪಿತೃಗಳ ದೊಡ್ಡ ಅನುಗ್ರಹ ಆಗುವುದು ಬಿಡುಗಡೆಯ ದಾರಿಯನ್ನು ತೋರುವುದರ ಮೂಲಕವೂ ಹೌದು. ಮುಂದೆ ಪಾಪಧೇನು, ಸರಿ ಮೋಕ್ಷಕ್ಕೆ ಹೋಗಬೇಕು ಅಂತ ಬಯಕೆ ಇದೆ, ಋಣವನ್ನು ತೀರಿಸಿಕೊಂಡದ್ದಾಯಿತು, ಆದರೆ ತಪ್ಪುಗಳು ಮಾಡಿದ ತಿಳಿಯದೇ ಆದ ಅನರ್ಥಗಳ ದೊಡ್ಡ ಮೂಟೆ ಬೆನ್ನ ಹಿಂದಿದೆಯಲ್ವ, ಆ ಭಾರದಿಂದ ತಪ್ಪಿಸಿಕೊಳ್ಳುವುದೆಂತು, ಅದಕ್ಕೊಂದು ಪಾಪಧೇನು ಅಂತ. ಆ ಜನ್ಮೋಪಾರ್ಜಿತಂ ಪಾಪಂ ಮನೋವಾಕ್ಕಾಯ ಕರ್ಮಭಿಃ ತತ್ಸರ್ವಂ ನಾಶಮಾಯಾತು ಗೋಪ್ರದಾನೇನ ಕೇಶವ. ನೋಡಿ ಅಲ್ಲಿ ಮತ್ತೆ ಕೇಶವ ಅನ್ನುವ ಶಬ್ದ ಬಂತು. ಅಂದರೆ ದೇವರ ಅತ್ಯಂತ ಹತ್ತಿರದ ಪ್ರತೀಕ ಅನ್ನುವ ದೃಷ್ಟಿಯಿಂದ ಭಗವಂತನಿಗೆ ಅತ್ಯಂತ ಮೆಚ್ಚಾದ ದಾನಗಳಲ್ಲಿ ಒಂದು. ಆ ಜನ್ಮೋಪಾರ್ಜಿತಂ, ಹುಟ್ಟಿನಿಂದ ಆರಂಭಿಸಿ ಮಾಡಿದ ಎಲ್ಲ ಪಾಪಗಳನ್ನು ಕೂಡ, ಎಂಥದ್ದು, ಮನೋ ವಾಕ್ಕಾಯ, ಶರೀರದಿಂದ, ಮಾತಿನಿಂದ, ಮನಸ್ಸಿನಿಂದ, ಇದು 3 ಬಿಟ್ಟು ಬೇರೆ ರೀತಿ ಏನು ಮಾಡಲಿಕ್ಕಾಗುವುದಿಲ್ಲ. ಇದು 3ರಿಂದಲೂ ಆದ ಪಾಪಗಳನ್ನು ಸರ್ವಂ ನಾಶಮಾಯಾಂತು, ಎಲ್ಲವನ್ನೂ ಕೊನೆಗೊಳಿಸಲಿ ಈ ಗೋಪ್ರದಾನಂ, ನನಗೆ ಅಂತಹ ಸುಖವನ್ನು ಕೊಡಲಿ, ದೋಷಗಳನ್ನು ಕಳೆದು ಉತ್ತಮವಾದ ಗತಿ ಹೊಂದುವುದಕ್ಕೆ ಕೇಶವ ಈ ಗೋದಾನದಿಂದ ಸಂತೃಪ್ತನಾಗಲಿ. ಇದೆಲ್ಲ ಒಂದೇ ಸರ್ತಿ, ಒಂದೇ ದಿನ, ಒಂದೇ ವರ್ಷದಲ್ಲಿ ಕೊಡಬೇಕು ಅಂತಿಲ್ಲ. ಅವನಿಗೆ ಯಾವಾಗ ಸಾಧ್ಯ ಆಗುತ್ತೋ,
ಯಾವಾಗ ಮನಸ್ಸು ಬರುತ್ತೋ, ಯಾವಾಗ ಅವನ ಹತ್ರ ಕೈಯಲ್ಲಿ ಸಂಪತ್ತು ತುಂಬಿರುತ್ತೋ ಅಂಥ ಸಂದರ್ಭದಲ್ಲಿ ಅದನ್ನು ಶಕ್ತಿ ಇದ್ದವನು. ಇದು ಶಕ್ತಿ ಇಲ್ಲದವರಿಗೆ ದೇವರು ಯಾವತ್ತೂ ಹೇಳಲಿಲ್ಲ, ನಾನು ನನ್ನ ಹೊಟ್ಟೆಪಾಡನ್ನು ತುಂಬಿಸಿಕೊಳ್ಳುವುದೇ ಕಷ್ಟ ಅನ್ನುವನಿಗೆ ಈ ಮಾತು ಹೇಳಲೇ ಇಲ್ಲ. ಬಹಳ ಬಾರಿ ಭಾರತದಲ್ಲಿ ಈ ಮಾತು ಮತ್ತೆ ಮತ್ತೆ ಬರುತ್ತೆ. ಯಜ್ಞಯಾಗಾದಿಗಳನ್ನು ನಡೆಸಬೇಕು, ನಾವಿದನ್ನು ಹೇಳ್ತಾ ಇರುವುದು ಯಾರಿಗೆ ನಿಜವಾಗಿ ಯಜ್ಞಯಾಗಾದಿಗಳನ್ನು ನಡೆಸಲಿಕ್ಕೆ ಅವರ ಕೈಯಲ್ಲಿ ಸಂಪತ್ತಿದೆಯೋ ಅವರಿಗೆ ಹೇಳ್ತಾ ಇರೋದು ಹೊರತು, ಯಾರಿಗೆ ಕೈಯಲ್ಲಿ ಇದರ ಸಂಪತ್ತೇ ಇಲ್ಲವೋ ಅವರಿಗೆ ಈ ಒತ್ತಡ ಇಲ್ಲ, ಅವ್ರಿಗೆ ಬೇರೆ ದಾರಿ ಹೇಳ್ತೇವೆ ನಾವು. ಎಲ್ಲರೂ ಧರ್ಮವನ್ನು ಬಿಡದಂತೆ ಬದುಕಲಿಕ್ಕೆ ಬೇಕಾದ ಒಂದು ಧರ್ಮದ ಸ್ವರೂಪವನ್ನು ಹೇಳುವುದಕ್ಕೋಸ್ಕರನೇ ಭಾರತ ಬಂದದ್ದು. ಹಾಗಾಗಿ ಅದರ ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು. ಇದು ನಮಗೆ ಸಾಧ್ಯ ಆಗಲಿಲ್ಲ ಅಂತ ಕೊರಗುವುದಲ್ಲ, ಸಾಧ್ಯ ಆಗತ್ತೆ ಅಂದರೆ ಪ್ರಯತ್ನಿಸುವುದು ಒಳ್ಳೆಯದು. ಆದರೆ ಸಾಧ್ಯ ಇದ್ದೂ ಕೂಡ ಅಕಸ್ಮಾತು ಈ ವಿಷಯದಲ್ಲಿ ಔದಾಸೀನ್ಯ ಮಾಡಿದರೆ, ಲೋಭ ಮಾಡಿದರೆ, ಮೋಹಕ್ಕೊಳಗಾಗಿ ದಾರಿ ತಪ್ಪಿಸಿಕೊಂಡ್ರೆ ಅದು ಕ್ಷಮೆ ಇಲ್ಲದ ತಪ್ಪು. ಆ ತಪ್ಪುಗಳಿಂದ ಪಾರಾಗುವುದಕ್ಕೋಸ್ಕರ ಮುಂದೆ ವೈತರಣೀ ಧೇನು ಅಂದರೆ ತಾರಣ ಅಂದರೆ ತಪ್ಪಿಸಿಕೊಳ್ಳುವುದು, ದಾಟಿಸುವುದು. ವೈತರಣಿ ಅನ್ನುವಂತಹ ಪಾಪದ ಕೂಪದಿಂದ ಆಚೆಗೆ ತಳ್ಳುವುದಕ್ಕೋಸ್ಕರ ಒಂದು ಧೇನುವನ್ನು, ಧೇನುಕೇ ತ್ವಂ ಪ್ರತೀಕ್ಷಸ್ವ ಯಮದ್ವಾರೇ ಮಹಾಪಥೆ ಉತ್ತಿಶೀರ್ಷು ಅಹಂ ದೇವಿ ವೈತರಣ್ಯೈ ನಮೋಸ್ತುತೇ. ಅವಳಿಗೆ ಹೆಸರೇ ವೈತರಣಿ ಅಂತ ಆ ಧೇನುವಿಗೆ. ಅಲ್ಲಿ ದೇವಿ ಅಂತ ಒಂದು ಶಬ್ದ ಇದೆ. ದೇವಿ ಅಂತ ಶಬ್ದ ಇರುವುದರ ಮುಖ್ಯ ಉದ್ದೇಶ, ಗೋವಿನಲ್ಲಿ ಇನ್ನೂ ನಾವು ಯಾವಾಗಲೂ ನೆನಪಿಸಿಕೊಳ್ಬೇಕಾದ ಸನ್ನಿಧಾನ ಅಂದರೆ ಲಕ್ಷ್ಮಿಯ ಸನ್ನಿಧಾನ. ಲಕ್ಷ್ಮಿಯ ವಿಶಿಷ್ಟವಾದ ಒಂದು ರೂಪ ಅಲ್ಲಿ ಇದ್ದೇ ನಮಗೆ ಯಾವಾಗಲೂ ಕೂಡ. ಯಾಕೆಂದರೆ ಅದನ್ನು ಸಂಪತ್ತು ಹೇಳುವುದು ಕೂಡ, ಲಕ್ಷ್ಮಿ ಎಲ್ಲಿದ್ದರೆ ಅಲ್ಲಿ ಸಂಪತ್ತು, ಲಕ್ಷ್ಮಿಯಲ್ಲಿ ಇಲ್ಲ ಅಂದರೆ ಅದು ಸಂಪತ್ತಾಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ಒಂದು ವೇಳೆ ಚಂಚಲವಾದ ಸಂಪತ್ತನ್ನು ನಾವು ಸಂಪತ್ತು ಅಂತ ಅಂದುಕೊಂಡ್ರೆ ಅಲ್ಲಿ ಲಕ್ಷ್ಮಿ ಇಲ್ಲ ಅಂದರೆ ಅದು ಚಂಚಲವೇ. ಅಲ್ಲಿ ಲಕ್ಷ್ಮಿ ಇದ್ದು ಆ ಸಂಪತ್ತು ಸಿಕ್ಕಿದರೆ ಅದು ಜ್ಞಾನಕ್ಕೆ ಸೇರಬೇಕಾದ ಸಂಪತ್ತಾಗುತ್ತೆ. ಅಂದರೆ ಹೇಗೆ ಮಥನದ ಕಾಲದಲ್ಲಿ ಉದಿಸಿದ ಲಕ್ಷ್ಮಿ ಹೇಗೆ ನಾರಾಯಣನ ಸೇರಿ ಅದು ಶಾಶ್ವತವಾಯಿತೋ, ಹಾಗೆಯೇ ಇಲ್ಲೂ ಕೂಡ ಆ ವೈತರಣಿ ಅನ್ನುವಂತಹ ಗೋವಿನಲ್ಲಿ ಮಹಾಲಕ್ಷ್ಮಿಯ ಮಹಾಸನ್ನಿಧಾನವನ್ನು ನೆನಪಿಸಿಕೊಂಡು ನನ್ನನ್ನು ಆ ಯಮದ್ವಾರದ ಮಹಾದಾರಿಯಲ್ಲಿ ಸಾಗುವಾಗ ಅಡ್ಡಲಾಗಿ ನಿಂತು ನನಗೆ ತಡೆ ಒಡ್ಡುವ ಪಾಪದ ದಾರಿಯನ್ನು ತಪ್ಪಿಸುವುದಕ್ಕೋಸ್ಕರ, ದಾಟಿಸುವುದಕ್ಕೋಸ್ಕರ ಬಾಲವಿತ್ತು ಎತ್ತುವವೋ ತಾಯಿಯೇ, ನೀನು ನನ್ನನ್ನು ರಕ್ಷಿಸಬೇಕು, ನಿನಗೆ ನನ್ನ ನಮಸ್ಕಾರ ಅಂತ ಕೇಳುವಾಗ ಈ ಎಲ್ಲ ದಾನ ಮಾಡುವಾಗ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಏನು ಅಂದರೆ, ಇದು ಹಿಂದೆ ಹೇಳಿದಂತಹ ಎಲ್ಲ ಋಣಧೇನು ಇರಬಹುದು, ಮೋಕ್ಷಧೇನು ಇರಬಹುದು, ಪಾಪಧೇನು ಇರಬಹುದು, ಈಗ ಹೇಳಿದ ವೈತರಣಿ ಧೇನು ಇರ್ಬೋದು, ಅಥವಾ ಮುಂದೆ ಹೇಳುವ ಉತ್ಕ್ರಾಂತಿ ಧೇನು ಇರ್ಬೋದು. ಈ ಎಲ್ಲದರಲ್ಲೂ ನಾವು ಯಾರಿಗೆ ಕೊಡ್ತೇವೋ ಅವನಲ್ಲಿ ವಿಶೇಷವಾಗಿ ಭಗವಂತನನ್ನು ಚಿಂತಿಸಬೇಕು ಅಂತ ಹೇಳ್ತಾರೆ. ವಿಷ್ಣುರೂಪ ದ್ವಿಜಶ್ರೇಷ್ಠ ಭೂದೇವ ದ್ವಿಜ ಪಾವನ ತರ್ತುಂ ವೈತರಣೀಮೇತಾಂ ಕೃಷ್ಣಾಂ ಗಾಂ ಪ್ರದದಾಮ್ಯಹಂ ಯಮದ್ವಾರಪಥೇ ಘೋರೆ ಘೋರ ವೈತರಣೀ ನದಿ ತಾಂ ತರ್ತು ಕಾಮೋ ಯಚ್ಛಾಮಿ ಕೃಷ್ಣಾಂ ವೈತರಣೀಂತು ಗಾಂ. ಈ ಗೋವನ್ನು ಕೊಡ್ತಾ ಇರುವುದರ ಉದ್ದೇಶ, ನಾನು ಖಂಡಿತ ತಿಳಿಯದೆ ಅನೇಕ ತಪ್ಪುಗಳನ್ನು ಮಾಡಿದ್ದೇನೆ. ತಿಳಿದು ಮಾಡಿದ ತಪ್ಪುಗಳಿಗೆ ಶಿಕ್ಷೆ ಅನಿವಾರ್ಯ, ಅದನ್ನು ಅನುಭವಿಸಲಿಕ್ಕೆ ಸಿದ್ಧ ಇದ್ದೇನೆ. ಆ ಸಿದ್ಧ ಆಗಲೇಬೇಕು. ನಾವು ಬೇಡ ಅಂತ ಹೇಳಿದರೂ ತಡಿಲಿಕ್ಕಾಗೋದಿಲ್ಲ. ಪ್ರಮಾಣ ತಪ್ಪಿಸಿಕೊಳ್ಳಬಹುದು ಮತ್ತು ಅನುಭವಿಸುವಾಗ ಭಗವಂತನ ಎಚ್ಚರ ತಪ್ಪದಂತೆ ಬೇಡಿಕೊಳ್ಳಬಹುದು. ಬಿಟ್ಟರೆ ಬಿಡುಗಡೆಯನ್ನು ಪೂರ್ಣ ಪ್ರಮಾಣದಲ್ಲಿ ಹೊಂದಬೇಕು ಅಂತಂದರೆ ಅದರ ದೋಷದ ಅನುಭವವನ್ನು ಶಿಕ್ಷೆಯ ರೂಪದಲ್ಲಿ ಅನುಭವಿಸಬೇಕಾದದ್ದು ಅನಿವಾರ್ಯ. ಆದರೆ ಬಹಳ ದೋಷಗಳಿಂದ ಪಾರಾಗುವುದಕ್ಕೆ ಹೀಗೊಂದು ಚಿಂತನೆಯನ್ನು ಹೇಳ್ತಾ, ದ್ವಿಜಶ್ರೇಷ್ಠನಾದಂಥವನಲ್ಲಿ ಭಗವಂತನ ರೂಪವನ್ನು ನೆನಪಿಸಿಕೊಂಡು ಈ ಭೂಮಿಯನ್ನು ಆಳಿದವ, ದ್ವಿಜರ ಕುಲದಲ್ಲಿ ಗೋಬ್ರಾಹ್ಮಣ ಹಿತಾಯ ಚ ಅಂತ ನಿರಂತರ ಜ್ಞಾನದ ಪರಂಪರೆಯನ್ನು ಹಚ್ಚಿದವ. ಹಾಗಾಗಿ ಏತಾಂ ವೈತರಣೀಂ ತರ್ತುಂ, ಈ ವೈತರಣೀಯ ದೊಡ್ಡ ಕಷ್ಟದ ದಾರಿಯನ್ನು ಕಳೆಯುವುದಕ್ಕೋಸ್ಕರ ನಿನ್ನನ್ನು ಕೈಯೆತ್ತಿ ಈ ಋತ್ವಿಜನಲ್ಲಿ ಇರಿಸ್ತಾ ಇದ್ದೇನೆ. ನೋಡಿ, ಮತ್ತೆ ಅದರ ಕಲ್ಪನೆ ಎಷ್ಟು ಚೆನ್ನಾಗಿದೆ. ಗೋವಿನಲ್ಲಿ ಲಕ್ಷ್ಮಿ, ಆ ಋತ್ವಿಜನಲ್ಲಿ ವಿಷ್ಣು. ಮತ್ತೊಂದು ದಾಂಪತ್ಯದ ಚಿಂತನೆ. ಆ ಗೋವನ್ನು ಆ ಋತ್ವಿಜನಿಗೆ ಕೊಟ್ಟರು ಅಂತಂದರೆ ಅಲ್ಲಿ ಮತ್ತೊಂದು ಆ ಸಂಬಂಧವನ್ನು ಕಲ್ಪಿಸಿದ ಹಾಗಾಯಿತು. ಆಗಲೇ ಹೇಳಿದಂತೆ ಸಂಪತ್ತು ಮತ್ತು ಜ್ಞಾನ ಅದು ಜೊತೆಗಿದ್ದರೆ ಮಾತ್ರ ಪೂರ್ಣತೆಯನ್ನು ಹೊಂದುತ್ತೆ. ಬರೀ ಸಂಪತ್ತು ಒಂದು ಕಡೆ ಇದೆ, ಬರೀ ಜ್ಞಾನ ಒಂದು ಕಡೆ ಇದೆ. ಆ ಜ್ಞಾನದಲ್ಲೂ ಸಂಪತ್ತು ಅನ್ನುವ ಭಾವ ಇಲ್ಲದೆ ಹೋಯಿತು ಅಂದರೆ ಅದು ತಲೆಗೆ ಭಾರ ಆಗುತ್ತೆ. ಜ್ಞಾನ ಅನ್ನೋದು ಸಂಪತ್ತು ಯಾವಾಗ ಆಗುತ್ತೆ ಅಂದರೆ ನಿಜವಾದ ಸಂಪತ್ತಿಗೆ ಅದು ಜೊತೆಯಾದಾಗ, ಅಂದರೆ ಸದ್ವಿನಿಯೋಗ ಆದಾಗ. ಸಂಪತ್ತು ಅನ್ನೋದು ಸಜ್ಜನರಿಗೆ ಸೇರಬೇಕು, ಸಾತ್ವಿಕ ಕೆಲಸಗಳಿಗೆ ಬಳಕೆ ಆಗಬೇಕು, ಲೋಕದ ಉದ್ಧಾರಕ್ಕಾಗಿ ಉಪಯೋಗ ಆಗಬೇಕು ಅಂತ ಜ್ಞಾನ ಇದ್ದು ಬಳಸಿದರೆ ಅದು ನಿಜವಾದ ದಾಂಪತ್ಯ. ಆ ಅರ್ಥದಲ್ಲಿ ಗೋವನ್ನು ಒಬ್ಬ ಋತ್ವಿಜನಿಗೆ ಕೊಡುವಾಗ ಲಕ್ಷ್ಮಿಯನ್ನು ನಾರಾಯಣನಿಗೆ ಮುಟ್ಟಿಸ್ತಾ ಇದ್ದೇನೆ ಅನ್ನುವ ಎಚ್ಚರದೊಂದಿಗೆ ನಡೆಸುವಂಥದ್ದು. ಕೊನೆಯದು ಉತ್ಕ್ರಾಂತಿ ಧೇನು. ಉತ್ಕ್ರಾಂತಿ ಅಂತಂದರೆ
ದೇಹದ ಒಳಗಿನಿಂದ ಶರೀರದ ಎಲ್ಲ ಇಲ್ಲಿಯ ತನಕ ನಮಗೆ ಆರೋಗ್ಯ ಕೊಟ್ಟಿದ್ದಾನೆ. ಮೇಲೆ ಹಾದು ಹೋಗುವಾಗ ಅದು ಉತ್ತಮವಾದ ಗತಿಯನ್ನು ಹೊಂದಬೇಕು. ಅದಕ್ಕೋಸ್ಕರ ಅಸೂತ್ಕ್ರಾಂತೋ ಪ್ರವೃತ್ತಸ್ಯ ಸುಖೋತ್ಕ್ರಮಣ ಸಿದ್ಧಯೇ ತುಭ್ಯಮೇನಾಂ ಸಂಪ್ರದತೆ ಧೇನುಮುತ್ಕ್ರಾಂತಿ ಸಂಜ್ಞಿಕಾಂ. ಸಾಯುವಾಗ ಅನಾಯಾಸೇನ ಮರಣಂ ವಿನಾದೈನ್ಯೇನ ಜೀವನಂ. ನಾವು ಪ್ರಾರ್ಥನೆ ಮಾಡುವುದಿದೆ ನಿತ್ಯದಲ್ಲಿ. ಅನಾಯಾಸೇನ ಮರಣಂ, ಯಾವತ್ತಿಗೂ ತುಂಬ ಒದ್ದಾಟಪಟ್ಟು ಪ್ರಾಣ ಹೋಗುವ ಹಾಗೆ ಆಗಬಾರ್ದು. ಮತ್ತು ಬದುಕಿರುವಾಗ ಇನ್ನೊಬ್ಬರ ಮುಂದೆ ಕೈ ಚಾಚಿ ಅಯ್ಯೋ ನನ್ನನ್ನು ಹೇಗಾದರೂ ಮಾಡಿ ಬದುಕಲಿಕ್ಕೆ ಬೇಕಾಗುವ ಅವಶ್ಯಕತೆಗಳಿಗೆ ನೀವೇ ನಮಗೆ ಆಧಾರ ಆಗಬೇಕು, ಆಸರೆ ಆಗಬೇಕು ಅಂತ ಕೇಳಿಕೊಳ್ಳದ ಸ್ಥಿತಿಯಲ್ಲಿ ಬದುಕುವುದೇ ವಿನಾ ದೈನ್ಯನ, ಯಾರ ಮುಂದೆ ದೀನರಾಗಿ ಕೈ ಚಾಚಿ ಅಳುವಂತಾಗಬಾರ್ದು. ಹಾಗೆ ಬದುಕಿಸು ನಮ್ಮನ್ನು ಅಂತ ಕೇಳುವಾಗ ಅನಾಯಾಸೇನ ಮರಣಂ. ಇದು ಉತ್ಕ್ರಾಂತಿ ಅಂದರೆ ದೇಹದ ಬಿಡುಗಡೆ ಸರಳವಾಗಿ ಸುಲಭವಾಗಿ ಯಾವುದೇ ಕಷ್ಟ ಇಲ್ಲದೆ. ರೋಗ ಅನರ್ಥ ಇದೆಲ್ಲ ಖಂಡಿತ ಯಾರನ್ನೂ ಬಿಟ್ಟದ್ದಿಲ್ಲ. ಆದರೆ ಪ್ರಾಣ ಹೋಗುವಾಗ ಅಂತಹ ಒಂದು ವ್ಯಥೆ ಉಂಟಾಗದಂತೆ ಶರೀರ ಬಿಟ್ಟು ಹೋಗುವಂತಾಗ ಸುಖೋತ್ಕ್ರಮಣ ಸಿದ್ಧಯೇ, ಸುಖವಾದ ಉತ್ಕ್ರಾಂತಿಗೋಸ್ಕರ. ಉತ್ಕ್ರಾಂತಿ ಅಂದರೆ ದೇಹದಿಂದ ಜೀವವನ್ನು ಹೊರಕ್ಕೆ ಕಳುಹಿಸುವಂತಹ ಒಂದು ವಿಧಾನ. ಅದನ್ನು ಉತ್ಕ್ರಾಂತಿ ಅಂತ ಶಬ್ದ ಯಾಕೆ ಕರೀತಾರೆ ಅಂದರೆ ಅವರೇ ಗೊತ್ತಿದ್ದು ಉತ್ಕ್ರಮಣ, ಮೇಲಕ್ಕೆ ನಿಧಾನಕ್ಕೆ ಒಂದೊಂದು ಒಳಗಿನ ಸ್ಪಿರಿಚುವಲ್ ಸೆಂಟರ್ನಿಂದ ಧ್ಯಾನ ಮಾಡ್ತಾ ಮಾಡ್ತಾ ಅಭ್ಯಾಸ ಇದ್ದವನಿಗೆ ಜೀವವನ್ನು ಪ್ರತಿಯೊಂದು ಚಕ್ರದಿಂದ ಮೇಲಿನ ಚಕ್ರಕ್ಕೆ ದಾಟಿಸಿ ಅದನ್ನು ಸಹಸ್ರಾರದ ಮೂಲಕ ಬ್ರಹ್ಮರಂಧ್ರದಿಂದ ಹೊರಕ್ಕೆ ಕಳುಹಿಸುವಂತಹ ಸಾಧನೆ ಏನಿದೆ ಅದು ಉತ್ಕ್ರಾಂತಿ ಗತಿ. ಅಂತಹ ಗತಿಯನ್ನು ಹೊಂದಬೇಕು ಅಂತ ಬಯಕೆ ಪ್ರತಿಯೊಬ್ಬ ಸಾಧಕನಿಗೂ ಇದ್ದೇ ಇರುತ್ತೆ. ಅದು ಪ್ರತಿ ಜನ್ಮದಲ್ಲಿ ನಿರಂತರವಾಗಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಯಾಕೆಂದರೆ ಅದು ಕೊನೆಯ ಗತಿ. ಆದರೆ ಪ್ರತಿ ಜನ್ಮದಲ್ಲೂ ಆ ಪ್ರಾರ್ಥನೆ ಇರಲೇಬೇಕು, ಯಾಕೆಂದರೆ ಕೊನೆಯ ಗತಿ ಯಾವಾಗ ಅಂತ ಯಾರಿಗೂ ಗೊತ್ತಿಲ್ಲ. ಆ ದೃಷ್ಟಿಯಿಂದ ಉತ್ಕ್ರಾಂತಿಯ ಉದ್ದೇಶದಿಂದ ಧೇನುವನ್ನು ದಾನ ಮಾಡಿದರೆ ಅದೊಂದು ಭೂದಾನ ಮಾಡಿದ, ಸಮಗ್ರ ಭೂಮಿಯನ್ನೇ, ಸಮಗ್ರ ವೇದದ ಸಾರಭೂತವಾದ ಪರಮಾತ್ಮನ ಚಿಂತನೆಯನ್ನೇ ಒಬ್ಬನ ಮನೆಗೆ ಕಳುಹಿಸಿಕೊಡುವಂತಹ ದೊಡ್ಡ ಪ್ರಮಾಣದ ದಾನ ಅನ್ನುವ ದೃಷ್ಟಿಯಿಂದ ಅದನ್ನು ಪಡೆಯುವುದಕ್ಕೆ ಸಾಧ್ಯವಾಗುವ ದಾನದ ರೂಪವನ್ನು ಹೇಳುತ್ತಾರೆ. ಗವಾಮಂಗೇಶು ತಿಷ್ಠಂತಿ ಭುವನಾನಿ ಚತುರ್ದಶ ಯಸ್ಮಾತ್ ತಸ್ಮಾತ್ ಶುಭಂ ಮೇ ಸ್ಯಾತ್ ಇಹಲೋಕೆ ಪರತ್ರಚ. ಈ ಲೋಕದಲ್ಲಿ ಪರಲೋಕದಲ್ಲಿ ಎರಡೂ ಕಡೆ ಉತ್ತಮವಾದ ಗತಿಯನ್ನು ಹೊಂದುವುದಕ್ಕೋಸ್ಕರ ಶುಭವಾಗಲಿ ಅನ್ನುವ ಬಯಕೆಯಿಂದ ನಾನು ಈ ಗೋವನ್ನು ಕೊಡ್ತಾ ಇದ್ದೇನೆ. ಯಾಕೆಂದರೆ ಇದರಲ್ಲಿ 14 ಲೋಕಗಳು ಕೂಡ ತುಂಬಿದ ಒಂದು ಪೂರ್ಣ ಶರೀರ ಇದು. ಭಗವಂತನಿಗೆ ಬಹಳ ಮೆಚ್ಚುಗೆಯಾದ ಶರೀರ. ಯಾನಿ ಕಾನಿಚ ದುರ್ಗಾಣಿ ದುಷ್ಕೃತಾನಿ ಕೃತಾನಿ ಚ ತರಂತಿ ಚೈವ ಪಾಪ್ಮಾನಂ ಧೇನುಂ ಮೇ ದದತಿ ಪ್ರಭೋ. ಆ ಪ್ರಾರ್ಥನೆ ಮಾಡುವಾಗ ಯಾನಿ ಕಾನಿಚ ದುರ್ಗಾಣಿ ದುಷ್ಕೃತಾನಿ ಕೃತಾನಿ ಚ. ದುರ್ಗ ಅಂದರೆ ಕಷ್ಟಗಳು, ದುಷ್ಕೃತ ಅಂದರೆ ಆ ಕಷ್ಟ ಬರಲಿಕ್ಕೆ ಕಾರಣವಾದಂತಹ ತಪ್ಪುಗಳು. ಇದರಿಂದ ಪಾರಾಗಬೇಕು ಅಂತಂದರೆ ಅನೇಕ ನಮ್ಮ ನಿತ್ಯಾನುಷ್ಠಾನಗಳು, ತಂದೆ ತಾಯಿಯ ಸೇವೆ, ಭಾಗವತಾದಿ ಪುರಾಣಗಳ ಶ್ರವಣ, ಅಂತೆಯೇ ಸಮಾಜದಲ್ಲಿ ಸತ್ಕಾರ್ಯವನ್ನು ಮಾಡುವಂಥದ್ದು, ಯಾರ ಬಗೆಯೂ ಹೊಟ್ಟೆ ಉರಿ ಇಲ್ಲದೆ ನಮ್ಮ ಏಳಿಗೆಯನ್ನು ಅಂತರಂಗದಿಂದ ಭಗವಂತನಿಗೆ ಹತ್ತಿರ ಆಗುವುದಕ್ಕೆ ಮಾತ್ರ ಯೋಚಿಸುವಂಥದ್ದು, ಇದು ಎಲ್ಲವೂ ಇದ್ದಾಗ ಈ ದೋಷಗಳು ಗುಣ ಆಗುತ್ತೆ, ಈ ದೋಷಗಳು ಪರಿಹಾರ ಆಗುತ್ತೆ. ಅದರ ಒಂದು ದಾರಿ ಈ ಗೋದಾನವೂ ಕೂಡ. ತರಂತಿ ಚೈವ ಪಾಪ್ಮಾನಂ, ಇದು ಪಾಪವನ್ನು ಪರಿಹರಿಸತ್ತೆ. ಧೇನುಂ ದದತಿ ಪ್ರಭೋ, ಈ ಧೇನುವನ್ನು ಕೊಡುವ ಮೂಲಕ ಇನ್ನೂ ಎಚ್ಚರ ಕೊಡ್ತಾರೆ. ಕೇವಲ ನಾವು ದಾನ ಕೊಟ್ಟರೆ ಮುಗಿಯುವುದಿಲ್ಲ. ಪಿತೃದೋಷ ಪರಿಹಾರಕ್ಕೆ ಗೋದಾನದ ಮಹತ್ವವನ್ನು ಹೇಳುವುದರ ಜೊತೆಗೆ ಇನ್ನೂ ಕೆಲವು ಎಚ್ಚರಿಕೆಗಳನ್ನು ಕೊಡ್ತಾರೆ. ಗವಾಂ ಮೂತ್ರ ಪುರೀಶಸ್ಯ ನೋದ್ವಿಜೇತ ಕಥಂಚನ ನತಾಸಾಂ ಮಾಂಸಮಶ್ನೀಯಾತ್ ಗವಾಂ ಪುಷ್ಟಿಂ ತಥಾಪುನಿಯಾತ್. ತಿನ್ನುವವನು ದಾನ ಕೊಟ್ಟರೆ ಏನು ಉಪಯೋಗ? ತಾನೇ ತಿಂದು ಆ ಪ್ರಾಣಿಯನ್ನು ಆಮೇಲೆ ದಾನ ಕೊಡ್ತೇನೆ ಅಂತ ಪಾಪ ಪರಿಹಾರ ಮಾಡಿಕೊಳ್ತೇನೆ ಅಂದರೆ ಹಾಗಾಗುವುದಿಲ್ಲ. ಅದರ ಗೋಮಯ ಗೋಮೂತ್ರವನ್ನು ಕೂಡ ಅಸಹ್ಯ ಪಡಬಾರದು ಯಾವತ್ತೂ ಕೂಡ. ಅದೊಂದು ಪವಿತ್ರವಾದ ನೆಲೆಯಲ್ಲಿ, ಯಾಕೆಂದರೆ ಅಲ್ಲೊಂದು ಕಥೆ ಬರುತ್ತೆ. ಎಲ್ಲ ದೇವತೆಗಳು ನೆಲೆಸಿ ಆದಮೇಲೆ ಸ್ವಲ್ಪ ಗಂಡನ ಸೇವೆ ಮಾಡಿ ತಡವಾಗಿ ಲಕ್ಷ್ಮಿ ಬಂದಾಗ ನಿನಗಿರ್ಲಿಕ್ಕೆ ಜಾಗ ಇಲ್ಲ ಅಂದ್ರಂತೆ. ಆಗ ತಾನೇ ಆ ಹಸು ಗೋಮಯವನ್ನು ಹಾಕಿದಾಗ ನನಗೆ ಅತ್ಯಂತ ಪ್ರಶಸ್ತವಾದ ಜಾಗ ಇದೆ ಅಂತ ಗೋಮಯದಲ್ಲಿ ನೆಲೆಸಿದ್ಲು, ಗೋಮೂತ್ರದಲ್ಲಿ ನೆಲೆಸಿದ್ಲು ಅನ್ನುವ ಮಾತು ಇದೆ. ಅದರ ಅಭಿಪ್ರಾಯ ಅದು ಕೂಡ ಅಷ್ಟು ಪವಿತ್ರ ಅಂತ ಹೊರತು ಅಲ್ಲಿ ಅವಳು ತಡ ಬಂದ್ಲು, ಇವರೆಲ್ಲ ಮೊದಲು ಕೂತರು, ಅವಳಿಗೆ ಸಿಗ್ಲಿಕ್ಕೆ ಜಾಗ ಆಗಲಿಲ್ಲ ಅನ್ನುವ ಕಥೆಯ ಅಂಶ ಮುಖ್ಯ ಅಲ್ಲ. ಮುಖ್ಯ ಅಂಶ ಲಕ್ಷ್ಮಿಯ ಸನ್ನಿಧಾನ ಆ ಗೋಮಯ ಗೋಮೂತ್ರದಲ್ಲಿ. ಅದನ್ನು ತಿರಸ್ಕಾರ ಮಾಡಿ ನಾವು ನಾರಾಯಣನ ಮಾತ್ರ ಗೋದಾನ ಮಾಡ್ತೇವೆ ಅಂತಂದರೆ ಅದು ಉಪಯೋಗ ಆಗುವುದಿಲ್ಲ. ಹಾಗಾಗಿ ನೋದ್ವಿಜೇತ ಕಥಂಚನ ಗವಾಂ ಪುಷ್ಟಿಂ ತಥಾ ಆಪ್ನಿಯಾತ್. ಯಾರು ಹಸುಗಳಿಗೆ ಪೋಷಕವಾದಂತಹ ಮೇವುಗಳನ್ನು ಕೊಟ್ಟು ಸಂತೋಷ ಪಡ್ತಾನೋ ಅವನು ನಿಜವಾಗಿಯೂ ತಾನು ಕೂಡ ಪುಷ್ಟಿಯನ್ನು ಪಡೀತಾನೆ. ನಾ ಕೀರ್ತಯಿತ್ವಾ ಗಾಸ್ ಸುಪ್ಯಾತ್.
ಗೋವಿನ ನೆನಪು ಮಾಡಿಕೊಳ್ಳದೆ ಮಲಗಬಾರದು. ತಾಸಾಂ ಸಂಸ್ಮೃತ್ಯ ಚೋತ್ಪತೇತ್, ಬೆಳಿಗ್ಗೆ ಏಳುವಾಗ ಅತ್ಯಂತ ಮಂಗಲಮಯವಾದ ದರ್ಪಣ, ಗೋವು, ಕಪಿಲಾಂ, ಧೇನು ಇತ್ಯಾದಿಗಳನ್ನು ಸ್ಮರಿಸಿಕೊಂಡು ಏಳಬೇಕು. ಹೇಳುವಾಗ ಬೆಳಗ್ಗೆ ಏಳುವಾಗ ಗೋವನ್ನು ಸ್ಮರಿಸಿಯೇ ಎದ್ದೇಳಬೇಕು. ಸಾಯಂ ಪ್ರಾತರ್ ನಮಸ್ಯೇಚ್ಛ, ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ರಾತ್ರಿ 2 ಹೊತ್ತು ಅವುಗಳನ್ನು ಸ್ಮರಿಸಬೇಕು. ಸಾಧ್ಯ ಇದ್ದರೆ ಹೋಗಿ ನಮಸ್ಕರಿಸಬೇಕು. ಗಾಸ್ತತಃ ಪುಷ್ಟಿಮಾಪ್ನಿಯಾತ್, ಇದರಿಂದ ಗೋದಾನದ ನಿಜವಾದ ಫಲ ಸಿಗುವುದು ನಿತ್ಯದಲ್ಲಿ ಈ ಕರ್ಮವನ್ನು ಮಾಡುವುದರ ಮೂಲಕ. ಗೋದಾನ ಮಾಡಿ ಆದಮೇಲೆ ಅದರ ಬಗ್ಗೆ ನಮಗೆ ಯಾವ ಭಾವನೆಯೂ ಇಲ್ಲದೆ ಒಟ್ಟಂತೂ ಪಾಪ ಪರಿಹಾರ ಕೊಟ್ಟಾಯ್ತಲ್ಲ, ಇನ್ನು ಸಮಸ್ಯೆ ಇಲ್ಲ ಅಂತ ಅಂದ್ಕೊಂಡ್ರೆ ಮುಗಿಯುವುದಿಲ್ಲ. ಯಾಕೆಂದರೆ ನಮ್ಮ ಮನೆಯ ದೇವಸ್ಥಾನದ ಅಥವಾ ಪಿತೃಕಾರ್ಯ ನಡೆಸುವ ಎಲ್ಲ ಜಾಗಕ್ಕೂ ಈ ಗೋಮಯ ಗೋಮೂತ್ರಗಳು ಬೇಕು. ಅದರಿಂದಾಗಿ ಪಿತೃಗಳಿಗಂತೂ ವಿಶೇಷವಾಗಿ ಅದು ಅತ್ಯಂತ ಪ್ರೀತಿಕರ. ಯಾಕೆ ಇಲ್ಲೊಂದು ಪ್ರಶ್ನೆ ಉಳಿದೇ ಹೋಗುತ್ತೆ. ಸರಿ, ಗೋವಿಗೂ ಪಿತೃಗೂ ಒಂದು ಸಂಬಂಧ ಇದೆ ಹೇಳಿದರೆ, ನಾವು ಕೊಟ್ಟದ್ರಿಂದ ದೋಷ ಪರಿಹಾರ ಹೇಗೆ? ಇದು ಕೇವಲ ಗೋದಾನದ ವಿಷಯಕ್ಕೆ ಮಾತ್ರ ಸಂಬಂಧಪಡುವುದಿಲ್ಲ. ಈಗ ಭಾಗವತ ಕೇಳಿದರೆ ಪಿತೃದೋಷ ಪರಿಹಾರ ಆಗುತ್ತೆ, ಅಥವಾ ತಂದೆ ತಾಯಿಗಳ ಸೇವೆ ಮಾಡಿದರೆ ಪಿತೃದೋಷ ಪರಿಹಾರ ಆಗುತ್ತೆ. ಇನ್ನೂ ಅನೇಕ ಕಾರ್ಯಗಳನ್ನು ಹೇಳ್ತಾರೆ. ಏನೇ ಹೇಳಿರಲಿ, ಅದರಲ್ಲೂ ಈ ಗೋದಾನ ಅಥವಾ ಕಥಾಶ್ರವಣ ಇತ್ಯಾದಿಗಳಿಗೆ ಹೇಳುವ ಮುಖ್ಯ ಉದ್ದೇಶ ಗೋವು ನಮಗೆ ರಕ್ಷಣೆ ನೀಡುವಂಥದ್ದು. ಅಂದರೆ ಪಿತಾ ಅನ್ನುವ ಶಬ್ದಕ್ಕೆ ಏನರ್ಥ? ಪಿತೃ ಅನ್ನುವ ಶಬ್ದದಲ್ಲಿ ಪಾತಿ ಇತಿ ಪಿತಾ, ಪಾಲನೆ ಮಾಡುವಂಥದ್ದು. ಎಲ್ಲಿ ಎಲ್ಲಿ ನಮಗೆ ಪಾಲನೆಯ ಗುಣ ಕಾಣುತ್ತೋ ಅಲ್ಲಿ ಎಲ್ಲ ಪಿತಾ ಅನ್ನುವ ರೂಪದಿಂದ ಪರಮಾತ್ಮನೇ ಇರ್ತಾನೆ. ಅದು ನಮ್ಮ ಪಿತೃಗಳಲ್ಲೂ ಪಿತಾ ಆದದ್ದು ಯಾಕೆ ಅಂದರೆ ತ್ವಮೇವ ಮಾತಾಚ ಪಿತಾ ತ್ವಮೇವ ಅನ್ನುವ ಕಾರಣಕ್ಕಾಗಿ. ಅವನು ಪಿತಾ ಆದ್ರಿಂದಾಗಿ ಇವರೂ ಕೂಡ ಪಿತೃಗಳಾದರು. ಅವನು ಪಿತಾ ಆದ್ರಿಂದಾಗಿ ಈ ಹಸುವಿನಲ್ಲೂ ಪಿತೃಗಳ ನೆಲೆಮನೆ ಅಂದರೆ ಪಿತೃಗಳ ಸದ್ಮ ಅದಾಯಿತು, ಪಿತೃಗಳ ಅತ್ಯಂತ ಅಪೂರ್ವವಾದಂತಹ ಸ್ಥಾನ ಅದಾಯಿತು. ಹಾಗಾಗಿ ಪಾತಿ ರಕ್ಷಣೆ ಮಾಡ್ತಾನೆ, ಪಾಲಯತಿ ಅನ್ನುವ ಕಾರಣಕ್ಕಾಗಿ ಗೋವುಗಳಿಂದ ನಾವು ರಕ್ಷಿತರಾಗಿದ್ದೇವೆ. ನಮ್ಮ ತಂದೆ ತಾಯಿಗಳು ನಮ್ಮನ್ನು ರಕ್ಷಿಸಿದ್ದಾರೆ. ಅದರಲ್ಲೂ ಭಾಗವತಾದಿ ಕಥೆಗಳಲ್ಲಿ ಭಗವಂತನನ್ನು ರಕ್ಷಿಸುವವನು ಅಂತಲೇ ನಿರಂತರ ಅನೇಕ ಭಕ್ತರ ಕಥೆ ಹೇಳುವಾಗ ಮುಖ್ಯ ಹೇಳುವುದೇನು? ಪ್ರಹ್ಲಾದನನ್ನು ರಕ್ಷಿಸಿದ, ದೇವತೆಗಳನ್ನು ರಕ್ಷಿಸಿದ, ಅಂಬರೀಷನನ್ನು ರಕ್ಷಿಸಿದ. ಎಲ್ಲ ಕಡೆ ಗಮನಿಸಿ, ಆ ಪಿತಾ ಅನ್ನುವ ಗುಣ ಇದೆ ಭಗವಂತನದ್ದು. ಹಾಗಾಗಿ ಇಡೀ ಭಾಗವತದ ಕಥೆಯಲ್ಲಿ ಭಗವಂತ ರಕ್ಷಿಸಿಯೇ ರಕ್ಷಿಸ್ತಾನೆ ಅನ್ನುವ ಈ ಎಚ್ಚರವನ್ನು ನಾವು ಪಡೆಯುವುದರಿಂದ, ಪಿತೃಗಳಲ್ಲೂ ಅದೇ ಗುಣದಿಂದ ನಾವು ರಕ್ಷಿತರಾದದ್ರಿಂದ ಭಗವಂತನ ಪಿತೃತ್ವ ಅನ್ನೋದು ಅರ್ಥ ಆದಾಗ ಈ ಪಿತೃದೋಷಗಳು ಗುಣ ಆಗುತ್ತೆ. ಅಥವಾ ಈ ಪಿತೃದೋಷಗಳಿಂದ ನಾವು ಏನೆಲ್ಲ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೇವೆ ಅದರ ಸರಿಯಾದ ಮರ್ಮವನ್ನು ಅರಿತದ್ರಿಂದ ಆ ಗುಣದ ಅನುಸಂಧಾನದ ಮೂಲಕ ದೇವರಿಗೆ ನಾವು ನಮ್ಮ ತಿಳುವಳಿಕೆಯ ಮೂಲಕ ಸರಿಯಾದ ಸ್ಥಾನವನ್ನು ಕಲ್ಪಿಸುವುದಕ್ಕೆ ಸಾಧ್ಯವಾಗುವುದರಿಂದ ದೋಷ ಅನ್ನೋದು ಪರಿಹಾರ ಆಗುತ್ತೆ. ಹೀಗೆ ಗೋವು ಒಂದು ರೀತಿಯಲ್ಲಿ ನಮಗೆ, ಅದಕ್ಕೆ ಪಿತರಶ್ಚಾಪಿ ಗೋವೃಷಾಹ, ಅಲ್ಲಿ ನಾವು ಸಾಮಾನ್ಯ ಹೆಣ್ಣು ಗಂಡು ಅನ್ನುವ ವ್ಯತ್ಯಾಸದಿಂದ ಹೇಳ್ತೇವೆ ಅನ್ನೋ ಕಾರಣಕ್ಕೋಸ್ಕರ ಹಸುವನ್ನು ತಾಯಿ, ಎತ್ತುಗಳನ್ನು ತಂದೆ ಅನ್ನುವ ಅಂಶದಲ್ಲಿ ಹೇಳಿದ ಉದ್ದೇಶ ಅದೆರಡೂ ಕೂಡ ಪಿತೃಗಳೇ. ಮಾತಾಚ ಪಿತಾಚ ಪಿತರೌ, ತಂದೆ ತಾಯಿ ಇಬ್ಬರನ್ನು ಸೇರಿ ಪಿತೃಗಳು ಅಂತಲೇ ಹೇಳುವುದು. ಅಲ್ಲಿ ತಾಯಿಯ ಶ್ರಾದ್ದವನ್ನು ಪಿತೃಕರ್ಮ ಅಲ್ಲ ಅಂತ ಯಾರು ಹೇಳಿಲ್ಲ, ಅದು ಮಾತೃಕರ್ಮ ಅಂತ ಯಾವತ್ತೂ ಹೇಳಿಲ್ಲ. ಪಿತೃ ಅಂದರೆ ರಕ್ಷಿಸುವವರು, ತಾಯಿಯು ರಕ್ಷಿಸುವುದೇ ಅಲ್ವಾ. ಹಾಗಾಗಿ ಅವಳು ಪಿತಾನೇ. ಹಾಗಾಗಿ ತಂದೆಯನ್ನು ಭಗವಂತನನ್ನು ತಂದವನು ಅನ್ನುವ ಕಾರಣಕ್ಕಾಗಿ ನಾವು ತಂದೆ, ನೀ ತಂದೆ, ನಾ ಬಂದೆ, ನೀ ಅನ್ನ ತಂದೆ ಅಂತನ್ನುವ ಮಾತಿನ ಹಿಂದೆ ಇರುವ ಗೂಢವಾದ ಅರ್ಥ ಅವನು ತಂದವನು, ತಂದು ನಮ್ಮನ್ನು ಇಟ್ಟವನು, ಇಟ್ಟು ಪೊರೆದವನು, ಪೊರೆಯುವ ಈ ಕಾರಣದಿಂದ ನಾವು ಪಿತೃತ್ವವನ್ನು ನಿರಂತರವಾಗಿ ಅವನಲ್ಲಿ ಕಾಣಬೇಕು ಅನ್ನುವ ಎಚ್ಚರಕ್ಕೋಸ್ಕರ ಪಿತೃಕರ್ಮ ಮಾಡುವಂಥದ್ದು, ಗೋದಾನಾದಿ ಕರ್ಮಗಳನ್ನು ನಡೆಸುವಂಥದ್ದು, ಶ್ರದ್ಧೆಯಿಂದ ನಮ್ಮ ಮನೆಯಲ್ಲಿ ಇರುವ ಪಿತೃಗಳಿಗೆ ಸರಿಯಾದ ಮಾತುಗಳಿಗೆ ಬದ್ಧರಾಗಿ ನಡೆದುಕೊಳ್ಳುವಂಥದ್ದು, ಇದೆಲ್ಲವೂ ಕೂಡ ದೋಷ ಪರಿಹಾರಕ. ಈ ಅಂಶದಲ್ಲಿ ನಮ್ಮ ಹಿರಿಯರು ನಮಗೆ ಅನುಕೂಲ ಮಾಡಿದ್ದನ್ನು ಕೃತಜ್ಞತೆಯಿಂದ ಸ್ಮರಿಸುವ ಈ ಕಾಲವನ್ನು ಯಾವತ್ತೂ ಮರೀಲಿಕ್ಕಿಲ್ಲ. ಅದಕ್ಕೆ ನಮಗೆ ನಿತ್ಯದಲ್ಲೂ ಪ್ರಾರ್ಥನೆ ಇರುವಂಥದ್ದು ಮಾತೃದೇವೋ ಭವ. ಅದರ ಅಭಿಪ್ರಾಯ ಇದು ಹಿರಿಯರ ಆಶೀರ್ವಾದ. ನಾವು ತಾಯಿಗೆ ಹೋಗಿ ಮಾತೃದೇವೋ ಭವ ಅಂತ ಹೇಳಲಿಕ್ಕೆ ಅರ್ಥ ಇಲ್ಲ. ದೊಡ್ಡವರು ಹೇಳ್ತಾರೆ ಮಾತೃದೇವೋ ಭವ ಅಂತ ಹೇಳಿದರೆ ಇವನು ಹೋಗಿ ತಾಯಿಗೆ ನಮಸ್ಕಾರ ಮಾಡಬೇಕು. ಯಾಕೆಂದರೆ ತಾಯಿಯೇ ದೇವರೆಂದು ತಿಳಿಯುವವನು ಆಗು ಮಾತೃದೇವ. ಮಾತೃವಿನಲ್ಲಿ ದೇವತೆಯನ್ನು, ಪರಮಾತ್ಮನ ಮಾತೃಸ್ವರೂಪ ದೇವತಾ ಶಕ್ತಿಯನ್ನು ಚಿಂತಿಸುವವನು ಆಗು. ಪಿತೃದೇವೋ ಭವ, ಪಿತೃಗಳಲ್ಲಿ ತಂದೆಯ ಪಿತಾ ಅನ್ನುವ ರೂಪವನ್ನು ದೇವತಾ ಶಕ್ತಿಯಾಗಿ ನೆಲೆಸಿ ನಿನ್ನನ್ನು ಅನುಗ್ರಹಿಸಿದ್ದಾನೆ ಅಂತ ತಿಳಿಯುವವನು ಆಗು. ಅತಿಥಿ ದೇವೋ ಭವ, ಅತಿಥಿಗಳಲ್ಲಿ ದೇವತಾ ಶಕ್ತಿಯನ್ನು ತುಂಬಿಕೊಂಡು ಅತಿಥಿಗಳ ಮೂಲಕ ನಿನಗೆ ರಕ್ಷಣೆ ನೀಡ್ತಾ ಇರುವುದನ್ನು ತಿಳಿದು ಅವನಿಗೆ ನಮಸ್ಕರಿಸುವವನಾಗು. ಆಚಾರ್ಯ ದೇವೋ ಭವ, ಆಚಾರ್ಯ ರೂಪದಲ್ಲಿರುವ ದೇವತಾ ಶಕ್ತಿಯನ್ನು, ಭಗವದ್ ರೂಪವನ್ನು ಅನುಸಂಧಾನ ಮಾಡಿ ಅಲ್ಲಿಯೇ ದೇವರನ್ನು ನಿನಗೆ ದೇವರು ನೇರವಾಗಿ ಕಾಣುವುದಿಲ್ಲ. ತಾಯಿ ರೂಪದಲ್ಲಿ, ತಂದೆಯ ರೂಪದಲ್ಲಿ, ಅತಿಥಿಯ ರೂಪದಲ್ಲಿ, ಗುರುಗಳ ರೂಪದಲ್ಲಿ ಕಂಡು ನಿನ್ನನ್ನು ಪೊರೆಯುವ ಈ ಎಲ್ಲ ಪಿತೃತ್ವದ ಮೂಲವನ್ನು ನೀನು ಪಿತೃಕರ್ಮದ ಮೂಲಕ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸುವ ನೆಪವಾಗಿ ಆಚರಿಸಲೇಬೇಕಾದದ್ದು ನಿತ್ಯ ಕರ್ಮ. ನಿತ್ಯ ರಕ್ಷಿತರಾಗಿದ್ದ ಮೇಲೆ
ನಿತ್ಯವಾಗಿ ಪ್ರತಿಕ್ರಿಯಿಸಬೇಕು. ಅದೇ ಪಿತೃಕರ್ಮ. ಆ ಪಿತೃಕರ್ಮದ ಸಂಬಂಧಿಯಾದ ಗೋವಿನ ಜೊತೆಗಿನ ನಮ್ಮ ನಿತ್ಯದ ಬದುಕು ಮತ್ತಷ್ಟು ಮಂಗಳಮಯವಾಗಲಿ, ಅದಕ್ಕಾಗಿ ಬದುಕಿನ ಉದ್ದಕ್ಕೂ ನಮಗೆ ಆ ಭಗವಂತ ವಿಶೇಷವಾದ ಅನುಗ್ರಹವನ್ನು ನೀಡಲಿ ಅಂತ ಪ್ರಾರ್ಥಿಸೋಣ. ಈ ಪಿತೃಕರ್ಮದ ಗೋವಿನ ಸಂಬಂಧದ ಚಿಂತನೆಯನ್ನು ನಡೆಸುವುದಕ್ಕೆ ಪ್ರಾಯೋಜಕತ್ವವನ್ನು ವಹಿಸಿಕೊಂಡವರು ಕೆ ವಸುಂಧರಾ ಮತ್ತು ಅವರ ಸಂಬಂಧಿಗಳು, ಕುಟುಂಬದವರು. ಅವರೆಲ್ಲರಿಗೂ ಕೂಡ ಭಗವಂತನ ಪಿತೃರೂಪದ ವಿಶೇಷವಾದ ಅನುಗ್ರಹ ಉಂಟಾಗಲಿ. ಕೇಳಿದವರಿಗೂ, ಹೇಳಿದವರಿಗೂ, ಕೇಳಿಸಿದವರಿಗೂ ಭಗವಂತನ ರಕ್ಷೆ ಸದಾ ಇರಲಿ ಅಂತ ಪ್ರಾರ್ಥಿಸ್ತಾ ನಮಸ್ಕಾರ.